ವ್ಯಾಖ್ಯಾಮುದ್ರಾಂ ಕರಸರಸಿಜೈಃ ಪುಸ್ತಕಂ ಶಂಖಚಕ್ರೆ ಬಿಭ್ರದ್ಭಿನ್ನಸ್ಫಟಿಕರುಚಿರೆ ಪುಂಡರೀಕೆ ನಿಷಣ್ಣಃ ಅಮಲಾನಶ್ರೀರಮೃತವಿಶದೈರಂಶಭಿಪ್ಲಾವಯನ ಮಾಮಾವಿರ್ಭೂಯಾತ್ ಅನಗಮಹಿಮಾ ಮಾನಸೇ ವಾಗಧೀಶಃ. ನಮಸ್ತೆ ಪ್ರಾಣೇಶ ಪ್ರಣತವಿಭವಾಯ ವನಿಮಗಾಃ ನಮಸ್ವಾಮಿನ್ ರಾಮಪ್ರಿಯತಮನುಮನ್ ಗುರುಗುಣ ನಮಸ್ತುಭ್ಯಂ ಭೀಮಪ್ರಬಲತಮ ಕೃಷ್ಣೇಷ್ಟ ಭಗವನ್ನಮ ಶ್ರೀಮನ್ಮಧ್ವಪ್ರದಿಶ ಸುದೃಶನ್ನೋ ಜಯ ಜಯ ಶ್ರೀಗುರುಭ್ಯೋ ನಮಃ. ಏಷೋಗ್ನಿತ್ತಪತ್ಯೇಷ ಸೂರ್ಯಃ ಏಷ ಪರ್ಜನ್ಯೋ ಮಘವಾನ್ ಏಷಃ ವಾಯುರೇಷ ಪೃಥ್ವೀರೈರ್ದೇವಃ ಸದಸಚ್ಚಾಮೃತಂಚಯತ್. ನಮ ಪ್ರಾಣಾಯ ವಾಚಸ್ಪತಯೇ ಸ್ವಾಹ ನಮ ವಾಚೆ ಪ್ರಾಣಪತ್ನ್ಯೈ ಸ್ವಾಹ. ಪ್ರಾಣ ಸೂಕ್ತ ಚಿಂತಕರಿಗೆ ವಂದನೆಗಳೊಂದಿಗೆ ಪ್ರಾಣಸೂಕ್ತದ 7ನೆಯ ಪ್ರವಚನ. ಅದಾಗಲೇ ದೇಹವನ್ನು ಧಾರಣೆ ಮಾಡಿಕೊಂಡವರು ನಾವೆಂದು ಬಹಳ ಬೀಗಿಕೊಂಡು ಎಲ್ಲರೂ ದೇವತೆಗಳು ಹೇಳಿಕೊಂಡಾಗ ಎಲ್ಲರಲ್ಲಿ ಶ್ರೇಷ್ಠನಾದ ವರಿಷ್ಠನಾದ ಪ್ರಾಣ ನಾನು ಈ ದೇಹವನ್ನು ಹೊತ್ತುಕೊಂಡಿದ್ದೇನೆ ಅಂತ ಬಹಳ ಸಂಭ್ರಮದಲ್ಲಿ ಹೇಳಿಕೊಂಡ. ಅಹಮೇವ ಏತತ್ ಪಂಚದಾತ್ಮಾನಂ ಪ್ರವಿಭಜ್ಯ ಯದದ್ಬಾಣಮವಷ್ಟಭ್ಯ ವಿಧಾರಯಾಮಿ ಅಂತ. ಪ್ರಾಣನಿಗೆ ವಿಶೇಷವಾದ ಹೆಸರು ಇದೆ. ಭಗವಂತನ ಹಾಗೆ ಅಹಂ ಅಂತ ಹೇಳಿಕೊಳ್ಳಿಕ್ಕೆ ಆಗ್ತದೆ ಅವನು. ಯಾಕೆಂದರೆ ನಾವು ನಮಗೆ ಅಹಮ್ಮೆ. ಆ ಅಂದರೆ ಆಗುವುದಿಲ್ಲ ಅಂತ, ಹಾ ಅಂದರೆ ಬಿಡಲಿಕ್ಕೆ, ಹಾನಕ್ಕೆ, ತ್ಯಾಗಕ್ಕೆ. ನಾವು ನಮ್ಮನ್ನು ಬಿಟ್ಟಿರಲಿಕ್ಕೆ ಆಗುವುದಿಲ್ಲ. ಹಾಗಾಗಿ ನಾವು ನಮಗೆ ಅಹಮ್ಮೆ. ನಾವು ಉಳಿದವರನ್ನು ಬಿಟ್ಟಿರಲಿಕ್ಕೆ ಬರ್ತದೆ. ಆದ್ದರಿಂದ ಉಳಿದವರು ನಮಗೆ ಅಹಮಲ್ಲ. ಆದರೆ ದೇವರು ಹಾಗಲ್ಲ. ದೇವರು ಎಲ್ಲರಿಗೂ ಬಿಟ್ಟಿಲ್ಲಲಾರದ ಸಂಗತಿಯಾಗಿದ್ದಾನೆ. ಅಹೇಯತ್ವಾದ ಹನ್ನಾಮ ಅಂತ. ದೇವರನ್ನು ನಾವು ಬಿಡ್ತೇವೆ ಹೇಳಿದರೆ ನಾವೇ ಇಲ್ಲ ಆಗ್ತೇವೆ. ಯಾಕೆಂದರೆ ಒಂದು ಮನುಷ್ಯ ಇಲ್ಲ ಅಂತಾದರೆ ಅವನನ್ನು ಮೊದಲು ಗುರುತಿಸುವ ರೀತಿ ಸತ್ತು ಹೋದನು ಅಂತ ಅಲ್ವಾ? ಸಣ್ಣ ಶಬ್ದದಲ್ಲಿ ತಿಳಿಸಿಬಿಡ್ತಾರೆ, ಅವ ಸತ್ತು ಹೋದ. ಮತ್ತು ಸ್ವಲ್ಪ ಪರಿಚಯ ಮಾಡಿಕೊಂಡು ಸ್ಪಷ್ಟ ಹೇಳಿದರೆ ಜೀವ ಹೋಯಿತು ಅಂತ ಹೇಳ್ತಾರೆ. ಮುಂದಕ್ಕೆ ಹೋದರೆ ಜೀವ ಎನ್ನುವುದು ಸರಿ ಹೋದದ್ದು, ಪ್ರಾಣ ಹೋಯಿತು ಅಂತಲೂ ತಿಳಿಸ್ತಾರೆ. ಮತ್ತೆ ಪ್ರಾಣ ಅಂದರೆ ಎಂಥದ್ದು? ಮತ್ತೆ ಅವರ ಲೆಕ್ಕಾಚಾರದಲ್ಲಿ ಉಸಿರಾಟ ಮಾತ್ರ ಆಗ್ತಿತ್ತು, ಎಲ್ಲ ಚೇಷ್ಟೆಯೂ ಅಂತ ಅರ್ಥ. ಅದೇ ವಿಷಯ ಇಲ್ಲಿ ಚಿಂತನೆಯಲ್ಲಿರುವಂಥದ್ದು. ಪ್ರಾಣ ಹೋಯಿತು ಎಂದರೂ ಸತ್ಯವೇ, ಅದು ಜೀವ ಅಲ್ಲ. ಜೀವ ಹೋಯಿತು ಎನ್ನುವುದು ಸತ್ಯವೇ, ಅದು ಪ್ರಾಣ ಅಲ್ಲ. ಸತ್ತು ಹೋಯಿತು ಅಂದರೆ ಮಾತ್ರ ಗೊತ್ತಿಲ್ಲ, ಅದು ಪ್ರಾಣವೂ ಅಲ್ಲ ಜೀವವೂ ಅಲ್ಲ. ಅದು ಸತ್ತು ಹೋಯಿತು ಅಂದರೆ ಏನು? ಸಾಮಾನ್ಯವಾಗಿ ಬೈಯುವಾಗಿದ್ದನ್ನೆಲ್ಲ ಶಬ್ದ ಪ್ರಯೋಗ ಮಾಡ್ತಾರೆ, ಸತ್ತೋಗಾಚೆ ಅಂತ. ಅಂದರೆ ಏನು ವಿಷಯ? ಹೇಳುವ ಶಬ್ದ ಸುಲಭ ಇದೆ, ಆದರೆ ಅದರಲ್ಲಿ ಚಿಂತನೆ ಮೂಟೆ ಇದೆ. ಭಗವಂತನ ಹೆಸರು ಸತ್ ಅಂತ, ಅದು ಅವನೇ ಹೇಳಿಕೊಂಡದ್ದು. ಓಂ ತತ್ಸದಿತಿ ನಿರ್ದೇಶ ಬ್ರಹ್ಮಣಸ್ತ್ರಿವಿಧ ಸ್ಮೃತಃ ಅಂತ. ಭಗವಂತ ಹೇಳ್ತಾನೆ, ನನ್ನನ್ನು ಕರೆಯುವುದಾದರೆ ಸತ್ ಅಂತ ಕರೀರಿ ಅಂತ. ದೇವರು ಸತ್ ಯಾಕೆ ಕೇಳಿದರೆ ದೇವರು ಅಸತ್ ಅಲ್ಲ. ಆದ್ದರಿಂದ ನಾವು ಉಪಯೋಗಕ್ಕಿಲ್ಲದವರನ್ನು ಯೂಸ್ಲೆಸ್ ಫೆಲೋ ಅಂತ ಇಂಗ್ಲೀಷಲ್ಲಿ ಹೇಳಿದರೆ ಅದನ್ನು ಕನ್ನಡದ ಸಂಸ್ಕೃತದ ಭಾಷೆಯಲ್ಲಿ ಶಬ್ದದಲ್ಲಿ ಹೇಳೋದಾದರೆ ಅಸತ್ ಮಾರಯವ ಅಂತ ಹೇಳ್ತಾರೆ. ಅಸತ್ ಅಂದರೆ ಎಂಥದ್ದು? ಉಪಯೋಗಕ್ಕಿಲ್ಲ ಅಂತ ಅರ್ಥ. ಹಾಗಾಗಿ ದೇವರು ಅಸತ್ತು ಅಲ್ಲ ಅಂದರೆ ಸತ್ ಅಂತ ಅರ್ಥ. ಅಂದರೆ ಪೂರಾ ಉಪಯೋಗಕ್ಕಿರುವವನು, ಅತ್ಯಂತ ನಿರ್ದುಷ್ಟನಾದವನು, ಎಲ್ಲೆಡೆ ಕಡೆ ತುಂಬಿದವನು, ಒಂದೂ ಕಂಪ್ಲೇಂಟ್ ಇಲ್ಲದವನು. ಅದನ್ನು ದೇವರು ಸತ್ ಅವನೇ ಹೇಳಿಕೊಂಡದ್ದು. ಭಗವಂತನ ಹೆಸರು 3 ಇದೆ.
ಒಂದು ಪ್ರಣವದ ಲೆಕ್ಕಾಚಾರದಲ್ಲಿ ಓಂ ಅಂತ, ಮತ್ತೊಂದು ತತ್ ಅಂತ. ಎಲ್ಲೆಡೆ ತುಂಬಿದೆ ಮತ್ತು ಯಾರಿಗೂ ಸಿಗುವುದಿಲ್ಲದ್ದು ಅಂತ. ತತ್ ಅಂದರೆ ಅದು, ಇದು ಅಲ್ಲ. ಇದು ಎನ್ನುವ ಅನುಭವದಲ್ಲಿ ಸಿಗಲಾರದ ಸಂಗತಿ ಅದು. ಅದು ಮತ್ತೊಂದು ಹೆಸರು ಸತ್ ಅಂತ, ಎಲ್ಲೆಡೆ ಇದೆ ಅಂತ. ಎಲ್ಲ ಕಡೆಯಲ್ಲಿಯೂ ಯಾವತ್ತೂ ಎಲ್ಲಿಯೂ ಇರುವವನು. ಇಲ್ಲ ಎನ್ನುವುದೇ ಇಲ್ಲದ ಸಂಗತಿ ಯಾವುದು ಕೇಳಿದರೂ ದೇವರೊಂದೇ. ಎಲ್ಲೆಡೆ ತುಂಬಿದ್ದಾನೆ, ಎಲ್ಲ ಪ್ರಕಾರದಲ್ಲಿಯೂ ನಿಂತಿದ್ದಾನೆ. ಹಾಗಾಗಿ ಭಗವಂತ ಸತ್, ಅವನು ಹೋದ. ಬಹಳ ಚೆನ್ನಾದವಾದ ಒಂದು ಗೆರೆ ಇದು. ಮನುಷ್ಯ ಇಲ್ಲಿಂದ ಹೊರಟಾಗ ಪರ್ಮನೆಂಟಾಗಿ ಅವನನ್ನು ಬಹಳ ಅದ್ಧೂರಿಯಾಗಿ ನಾವು ಹೇಳುವ ವಿಷಯ ಕೇಳಿದರೆ, ದೇವರ ನೆನಪಿನಲ್ಲಿ ಹೇಳೋದಾದರೆ ಸತ್ತು ಹೋದ ಅಂತ ಹೇಳೋದು, ಭಗವಂತ ಹೊರಟ ಅಂತ. ಆದ್ದರಿಂದ ಬಿಡಲಾರದ ಸಂಗತಿ ಯಾವುದು ನಮಗೆ ಅರ್ಥ ಆಯ್ತದ್ದು ದೇವರು. ಆದ್ದರಿಂದ ದೇವರನ್ನು ಅಹಂ ಅಂತಾರೆ, ಅಹೇಯತ್ವಾತ್. ಹಾನ ಮಾಡಲಿಕ್ಕೆ ಆಗುವುದಿಲ್ಲ, ತ್ಯಾಗ ಮಾಡಲಿಕ್ಕೆ ಆಗುವುದಿಲ್ಲ. ದೇವರನ್ನು ಬಿಟ್ಟಿರಲಿಕ್ಕೆ ಯಾರಿಗೂ ಆಗುವುದಿಲ್ಲ. ಹೇಳಿಕೊಳ್ಳುತ್ತಾರೆ ಅಷ್ಟೇ. ನಾವು ಹೇಳಬಹುದು, ನಾಸ್ತಿಕರಿಗೆಲ್ಲ ದೇವರು ಇಲ್ಲೇ ಇಲ್ಲಲ್ವಾ ಅಂತ. ದೇವರು ಇಲ್ಲೇ ಇಲ್ಲ ಯಾರು ಹೇಳಿದ್ದು? ಅವ್ರ ಬಾಯಲ್ಲಿ ಹೇಳುವಾಗಲೂ, ದೇವರು ಇಲ್ಲೇ ಹೇಳುವಾಗಲೂ ದೇವರನ್ನು ಹೇಳ್ತಾರಲ್ಲ ಶಬ್ದ. ಆದ್ದರಿಂದ ಇಲ್ಲ ಆಗುವುದೇ ಇಲ್ಲ. ಎಲ್ಲೆಡೆ ತುಂಬಿದ ಭಗವಂತನನ್ನು ಇಲ್ಲ ಮಾಡಲಿಕ್ಕೆ ಬರುವುದಿಲ್ಲ. ಆದ್ದರಿಂದ ಭಗವಂತ ಅಹಂ, ಎಲ್ಲರಿಗೂ ಅಹಂ. ಭಗವಂತನ ಹಾಗೆ ಬಿಡಲಾರದ ಇನ್ನೊಂದು ಸಂಗತಿ ಯಾವುದಂದರೆ ಪ್ರಾಣವೇ. ನಾವು ದೇವರನ್ನು ಬಿಟ್ಟಿರಲಿಕ್ಕೆ ಆಗುವುದಿಲ್ಲ, ನಾವು ಪ್ರಾಣನನ್ನು ಬಿಟ್ಟಿರಲಿಕ್ಕೆ ಆಗುವುದಿಲ್ಲ. ಪ್ರಾಣ ಬಿಡ್ತೇವೆ ಅಂದರೆ ಪ್ರಾಣ ಬಿಡಬೇಕು ಅಷ್ಟೇ, ಅಂದರೆ ಸತ್ತು ಹೋಗಬೇಕು ಅಂತ ಅರ್ಥ. ಆದ್ದರಿಂದ ದೇವರನ್ನು ಬಿಟ್ಟರೂ ಸಾಯ್ತೇವೆ, ಪ್ರಾಣನನ್ನು ಬಿಟ್ಟರೂ ಸಾಯ್ತೇವೆ. ಅಂದರೆ ಪ್ರಾಣ ನಮಗೆ ಅಚ್ಚುಮೆಚ್ಚು. ಪ್ರಾಣದಿಂದ ಎಲ್ಲವೂ ಆಗ್ತದೆ ಎನ್ನುವುದೇ ನಾವು ನೋಡಬೇಕಾದ್ದು. ಮೊದಲಿಗೆ ಉಸಿರಾಟ ಅಂತ ಇಟ್ಕೊಳ್ಳುವ. ಉಸಿರಾಟ ಒಂದು ಸರಿ ಇದ್ದರೆ ಎಲ್ಲ ಸರಿ ಉಂಟು ಅಂತಲೇ ಅರ್ಥ. ಮೊದಲು ಹೇಳುವುದು ಹಾಗೆ ವೈದ್ಯರು, ಉಸಿರಾಟ ಸರಿ ಉಂಟ ನೋಡುವ, ಉಸಿರಾಟ ಸರಿಯಾಗುವಂತೆ ಮಾಡುವ, ಮತ್ತೆ ರಿಪೇರಿ ಆಗ್ತದೆ ಅಂತ. ಹಾಗೆ ಬ್ರೀತಿಂಗ್, ಶ್ವಾಸೋಚ್ಛ್ವಾಸ, ಇದು ಪ್ರಧಾನವಾದ ಚೇಷ್ಟೆ. ಮತ್ತು ಅದರೊಟ್ಟಿಗೆ ಎಲ್ಲ ಇಂದ್ರಿಯಗಳ ಚೇಷ್ಟೆ. ನಿಧಾನಕ್ಕೆ ಕಣ್ಣು ಬಿಡ್ತಾನೆ, ನಿಧಾನಕ್ಕೆ ಕುತ್ತಿಗೆಲ್ಲಾಡಿಸ್ತಾನೆ, ಕಿವಿ ಕೇಳುತ್ತಾನೆ, ಕೈಯಲ್ಲಾಡಿಸ್ತಾನೆ. ಹಾಗೆ ಪ್ರಾಣನ ಚೇಷ್ಟೆ ಅಂದರೆ ಎಲ್ಲೆಡೆ ಕೆಲಸ ಮಾಡಿಸುವಂಥದ್ದು. ಆದ್ದರಿಂದ ಅವನು ಹೇಳ್ತಾನೆ ಅಹಂ ಏತದ್ಬಾಣಮವಷ್ಟಭ್ಯ ವಿಧಾರಯಾಮಿ ಅಂದ. ನಾನು ಅಂತಾನೆ, ನಿಮಗೆ ಬಿಡಲಾರದ ಸಂಗತಿ ಇದ್ದೇನೆ ಅಂತಾನೆ. ನೀವು ನನ್ನನ್ನು ಬಿಟ್ಟಿಡಿ ನೋಡುವ. ಪ್ರತಿಯೊಬ್ಬರಿಗೂ ಚಾಲೆಂಜ್ ಅದು ಪ್ರಾಣನತ್ತು. ನಾನು ಬೇಡ ಮಾಡಿ, ನೀವೇನು ಹೇಳಿದ್ದು, ನಾವೇ ಎಲ್ಲವನ್ನು ಎಬ್ಬಿಸ್ತೇವೆ, ನೋಡಿಕೊಳ್ಳುತ್ತೇವೆ, ಕೆಲಸ ಮಾಡಿಸ್ತೇವೆ ಅಂತೆಲ್ಲ ಎಲ್ಲಿ ಉಂಟು ಕೇಳುತ್ತಾನೆ. ನೀವು ತಪ್ಪು ಹೇಳ್ತಾ ಇದ್ದೀರಿ. ಮಾ ಮೋಹಂ ಆಪದ್ಯಥ, ಬಹಳ ಜೋರಾಗಿ ಹೇಳಿದ, ಬಿರುಸಿನಲ್ಲಿ ಹೇಳಿದ, ಅಂದರೆ ಒತ್ತಿನಲ್ಲಿ ಹೇಳ್ತಾನೆ. ನೀವು ಹಾಗೆಲ್ಲ ತಪ್ಪು ಕಲ್ಪನೆ ಮಾಡಿಕೊಳ್ಬೇಡಿ ಅಂತ. ದೇವರನ್ನು ತಿಳಿಬೇಕು ಅನ್ನುವಾಗಲೂ ಈ ಒತ್ತಿತ್ತು. ತಪ್ಪು ತಿಳ್ಕೊಳ್ಬೇಡಿ ಅನ್ನುವಾಗಲೂ, ದೂರ ಹೋಗಬೇಡಿ ಅನ್ನುವಾಗಲೂ ಈ ಒತ್ತಿದೆ. ಮಾಡು ಮಾರಾಯ ಹೇಳುವಲ್ಲಿಯೂ ನಮ್ಮದು ಒತ್ತು ಕಾಣ್ತದೆ, ಬೇಡ ಮಾರಾಯ ಅನ್ನುವಲ್ಲಿ ಒತ್ತು ಕಾಣ್ತದೆ. ಅಂದರೆ ತೀರಾ ನಿಷೇಧ ಮಾಡುವಾಗಲೂ ನಾವು ಒತ್ತಿ ಹೇಳ್ತೇವೆ ಬೇಡ. ಅದೆಂಥದಷ್ಟು ಬಿರುಸಲ್ಲಿ ಹೇಳುವಾಗ, ಬೇಕೇ ಅನ್ನುವಾಗ ನೋಡಿ ಎಷ್ಟು ಭರವಸೆ ಇರ್ತದೆ. ಹಾಗೆ ಈ ಬರಸು ಬಿರುಸು ಎಲ್ಲ ಇರುವುದು ಎಲ್ಲಿ ಕೇಳಿದರೆ ಒತ್ತಾಯದಲ್ಲಿ. ಇಲ್ಲಿ ಮಾ ಅಪದ್ಯತ ಅನ್ನುವಲ್ಲಿ ಒತ್ತು ಕಾಣುತ್ತದೆ. ತಪ್ಪು ಕಲ್ಪನೆ ಯಾವತ್ತೂ ಸರಿ ಇಲ್ಲ. ಯಾರಿಗೆ ಕ್ರೆಡಿಟ್ ಹೋಗಬೇಕು ಅವರಿಗೆ ಹೋಗಬೇಕು, ಅಲ್ಲದವರಿಗೆ ಹೋದ ತಕ್ಷಣ ಇಬ್ಬರಿಗೂ ಇರುಸು ಮುರುಸಾಗ್ತದೆ. ನಿಜವಾಗಿ ದಕ್ಕದವನಿಗೂ ಎಲ್ಲ ನಾನು ಮಾಡಿ ಮೇಲೆ ಅವರಿಗೆ ಹೇಳ್ತಾ ಇದ್ದಾರೆ ಅಂತ ಬೇಸರ ಆಗ್ತದೆ. ಪ್ರಾಮಾಣಿಕನಾದವನಿಗೆ ನಾನಲ್ಲದೆ ನನಗೆ ಹೇಳ್ತಾ ಇದ್ದಾರಲ್ಲ ಅವನಿಗೂ ಬೇಸರ ಆಗ್ತದೆ. ನಾವಾದರೆ ಪರವಾಗಿಲ್ಲ ಅಂತ ಕಾಲರ್ ಅಪ್ ಮಾಡಿಕೊಳ್ಬೋದು. ಆದರೆ ಒಬ್ಬ ಪ್ರಾಮಾಣಿಕನಾದವ ಸುಮ್ಮನೆ ಹೊಗಳಿಕೆಗೆ ಪಾತ್ರನಾಗುವುದಿಲ್ಲ. ಅದು ನಾನಲ್ಲ ಅಂತಾನೆ. ಹಾಗೆ ದೇವರನ್ನು ತಿಳ್ಕೊಳ್ಬೇಕೆನ್ನುವಲ್ಲಿಯೂ ಎಂಥ ಒಂದು ಆಗ್ರಹ ಅಂದರೆ ತಮೇವೈಕಂ ಜಾನಥ ಆತ್ಮಾನ ಮನ್ಯಾವಾಚೋ ಮುಂಚತ. ಜಾನಥ, ನಿಜವಾಗಿ ಜಾನಥ ಸಾಕು, ತಿಳ್ಕೊಳ್ಳಿ ಅಂತ. ದೇವರೊಬ್ಬನನ್ನೇ ತಿಳ್ಕೊಳ್ಳಿ ಚಂದವಾಗಿ. ನಮ್ಮದೆಂದು ಗೊತ್ತುಂಟು, ಎಲ್ಲ ವಿಷಯ ಉಂಟು, ಆದರೆ ಯಾವುದೂ ಸರಿ ಇಲ್ಲ, ಪ್ರಯೋಜನವೇ ಆಗಲಿಲ್ಲ. ಅದು ಬಹಳ ಸುಲಭವಾದ ಒಂದು ದೃಷ್ಟಾಂತದಲ್ಲಿ ಹೇಳುವುದಾದರೆ, ಅವನಿಗೆ ಮನೆಯಲ್ಲಿ ನೀರಿಗೆ ಬಾವಿ ಬೇಕು. ಅದಕ್ಕೇನು ಮಾಡಿದ, ಹೊಂಡ ತೆಗೆದರೆ ಬರ್ತದೆ ಹೇಳಿದ್ದಾರೆ. ಹೊಂಡ ತೆಗ್ದ, 1-2 ಅಡಿ ತೆಗ್ದ, ನೀರು ಬರಲಿಲ್ಲ. ಇನ್ನೊಂದು ಕಡೆಯಲ್ಲಿ ತೆಗ್ದ, 1 ಅಡಿ 2 ತೆಗ್ದ, ಬರಲಿಲ್ಲ. ಮತ್ತೊಂದು ಅಡಿ ತೆಗ್ದ. ಹೀಗೆ 1-4 ದಿನದಲ್ಲಿ ನೋಡಿದರೆ ಅವನ ಅಂಗಳ ಬೋರ ಹೊಟ್ಟೆಯೇ ಎಲ್ಲ ಕಡೆ 2-2 ಅಡಿ ಆಗಿಬಿಟ್ಟಿದ್ದಾನೆ. ಎಂಥ ಮಾರೆ ಇದು, ನೀರು ಬರ್ತದೆ ಹೇಳಿದ್ದಾರೆ, ಆಗಲಿಲ್ಲ ಮಾರೆ.
ನೀನು ಇಷ್ಟೆಲ್ಲ ತೂತು ಮಾಡುವ ಬದಲಿಗೆ ಒಂದೇ ಕಡೆ ಅಷ್ಟು ಆಳಕ್ಕೆ ಹೋದ್ರೆ ಯಾವತ್ತೇ ನೀರು ಬರ್ತಿತ್ತಲ್ಲ ಅಂತಾರೆ. ಹೌದಾ? ನಮ್ದು ಹೇಗೆ ಆಗಿದೆ ಈಗ, ಎಂಥದ್ದು ಗೊತ್ತುಂಟು ನಮಗೆ, ಆದರೆ ಒಂದು ಸರಿ ಗೊತ್ತಿಲ್ಲ. ನನ್ ಆಫ್ ದ ಮಾಸ್ಟರ್ ಹೇಳಿದ ಹಾಗೆ ಯಾವ ವಿಷಯದಲ್ಲಿಯೂ ಒಂದು ಪರ್ಫೆಕ್ಟ್ ಆದ ಪರಿಪೂರ್ಣವಾದ ಸರಿಯಾದ ನಾಲೆಡ್ಜ್ ಇಲ್ಲ. ತಪ್ಪು ಕಲ್ಪನೆಗಳೇ, ಅರ್ಧಂಬರ್ಧ ವಿಚಾರಗಳೇ, ಯಾವುದೂ ಸರಿ ಇಲ್ಲದಾಗಿ ಚಿಂತನೆ ಮಾಡಿಬಿಟ್ಟಿದ್ದೇವೆ. ಆದ್ದರಿಂದ ದೇವರ ಬಗ್ಗೆ ಮಾತಾಡುವಾಗ ಇವರು ಗಟ್ಟಿಯಾಗಿ ಒತ್ತು ಕೊಟ್ಟು ಹೇಳ್ತಾರೆ, ತಮೇವೈಕಂ ಜಾನಥ. ಏಕಶಬ್ದಕ್ಕೆ ಭಾಳ ಅದ್ದೂರಿಯಾದ ಅರ್ಥ ಇದೆ. ಸುಮ್ಮನೆ ಚಿಂತನೆ ಮಾಡಲಿಕ್ಕೆ ಹೋದಾಗ ಅವನೊಬ್ಬನನ್ನೇ ತಿಳ್ಕೋ ಅಂತ ಹೇಳುವುದಕ್ಕಿಂತ ಹೆಚ್ಚು ಟ್ರೆಸ್ ಇರುವುದು ಇಲ್ಲಿ ಕೇಳಿದರೆ, ಏಕೆ ಮುಖ್ಯಾನ್ಯ ಕೇವಲಾಹ ಅಂತ ಕೋಶ. ಏಕ ಅಂದರೆ ಒಂದು ಎನ್ನುವುದು ಅರ್ಥ ಸರಿ, ಮುಖ್ಯ ಅಂತಲೇ ಎನ್ನುವುದು ಅರ್ಥ ಆಗ್ತದೆ. ಅದಕ್ಕೂ ಚಂದವಾದ ಅರ್ಥ ಇರುವುದು ಅನ್ಯ ಅಂತ. ಏಕೆ ಮುಖ್ಯ ಅನ್ಯ ಕೇವಲಾಹ ಅಂತ. ನಿನಗಿಂತ ಬೇರೆಯಾದ, ಎಲ್ಲಕ್ಕಿಂತ ಬೇರೆಯಾದ ಅವನನ್ನು ಮಾತಾಡಿಸು ಅಂತ. ಇದು ವಿಶೇಷ. ಬೇರೆಯನ್ನು ಯೋಚನೆ ಮಾಡುವಂತ ನಮ್ದೇಂದು ಗೊತ್ತುಂಟ, ಇದ್ದದ್ದೇ ಯೋಚನೆ ಮಾಡೋದು, ಇದ್ದದ್ರಲ್ಲೇ ಹುಡುಕುವುದು, ಇದ್ದದ್ದನ್ನೇ ಸರಿಪಡಿಸುವುದು. ಅಲ್ಲ ಮಾರಾಯ, ಅದೆಲ್ಲ ಬದಿಗಾಕು. ಎಲ್ಲಕ್ಕಿಂತ ವಿಲಕ್ಷಣನಾದ, ಇಡೀ ಜಗತ್ತು ಅಲ್ಲದ, ಇಡೀ ಜೀವವೂ ಅಲ್ಲದ ಜಡ ಜೀವ ವಿಲಕ್ಷಣವಾದ ಸಂಗತಿಯ ಬಗ್ಗೆ ನಿನ್ನ ತಲೆ ಓಡಲಿ. ಇದು ವಿಷಯ. ನಮ್ಗೆ ಗೊತ್ತಿರುವುದು ಜೀವಜಾತಿಗಳು ಮಾತ್ರ, ತಪ್ಪಿದರೆ ಜೊತೆಯಲ್ಲಿರತಕ್ಕ ಜಡಗಳು ಮಾತ್ರ. ಜಡ ಅಲ್ಲ, ನಿನಗೆ ಗೊತ್ತಿರೋದು ಅದೇ. ಜೀವ ಅಲ್ಲ ನಿನ್ನಾಗೆ. ಅದು ಅಲ್ಲದ್ದೊಂದುಂಟು, ಈಶಾ ಅಂತ, ದೇವರು ಅಂತ ಒಂದುಂಟು. ಜೀವ ಅಲ್ಲದ್ದು ಅದು ದೇವರು, ದೇವ ಅಲ್ಲದ್ದು ಅದು ಜೀವ, ವಿರುದ್ಧ ಪದಗಳಿದ್ದಾಗೆ. ಹಾಗಾಗಿ ಅದನ್ನು ತಿಳ್ಕೊಳ್ಬೇಕು. ಹೇಳಲಿಕ್ಕೋಸ್ಕರ ಅವರು ತಮೇವೈಕಂ ಜಾನಥ ಒತ್ತು ಕೊಟ್ಟದ್ದು. ಅದಕ್ಕೆ ನಮಗೆ ಎಲ್ಲಿ ಒತ್ತು ಕೊಟ್ಟಿದ್ದಾರೆ ಯಾಕೆ ಗೊತ್ತಿಲ್ಲ. ಕೆಲವೊಮ್ಮೆ ಕೊಠಾರಪ್ಪ ಅಂತೆಲ್ಲ ಬರೆಯುವಾಗ ಎಲ್ಲಿಯೋ ಒತ್ತು ಕೊಟ್ಟು ಬರೆದಾಗ್ತಾರೆ. ಹಾಗೆ ಕೊಟ್ಟಾರಪ್ಪ ಹಾಕಿಬಿಟ್ಟಿದ್ದಾನೆ, ಕೊಠಾರಪ್ಪ ಹೋಗಿ. ಹಾಗೆ ಯಾವುದಕ್ಕೆ ಒತ್ತು ಕೊಟ್ಟು ಏನೂ ಅರ್ಥ ಮಾಡಿಕೊಳ್ಳುವವರು ಇರ್ತಾರೆ. ಇಲ್ಲಿ ಭಾಳ ಸ್ಪಷ್ಟವಾಗಿ ತಪ್ಪು ಎನ್ನುವುದು ಒಂದು ಸರ್ತಿ ಮನಕ್ಕೆ ಮುಟ್ಟಿದರೆ ಮತ್ತು ರಿಪೇರಿ ಮಾಡೋದು ಭಾರಿ ಕಷ್ಟ. ಒಂದು ಪೂರ್ವಾಗ್ರಹ, ಬಿಡ್ಲಿಕ್ಕೆ ಇಷ್ಟ ಆಗೋದಿಲ್ಲ. ನೀವು ಹೇಳಿದ್ದು ಯಾಕೆ ಆಗಬೇಕು, ಇದರಲ್ಲೇ ಜನ ಸೋಲುವುದು ಜಾಸ್ತಿ. ಎರಡನೇದ್ದು, ಅದು ಅಭ್ಯಾಸ ಉರು ಹೊಡೆದು ಹಾಗೆ ಆಗಿ ಹೋಗಿದೆ, ಮತ್ತೆ ಸರಿ ಮಾಡಿದರು ಮತ್ತೆ ಪುನಃ ತಪ್ಪೇ ಬರೋದು ಮರುದಿಂದ ಶುರುವಾಗುವಾಗ. ನಾನು ಎಷ್ಟು ಸರ್ತಿ ತಿದ್ದಿಕೊಟ್ರು ವಕ್ರತುಂಡ ಮಹಾಕಾಯ ಬಾಲಸೂರ್ಯ ಸಮಪ್ರಭಾ ಅಂತ, ಅದು ಮತ್ತೆ ಹೌದು ಅರ್ಥ ಆಗಿದೆ ಅವರಿಗೆ, ಉದಯಿಸುವ ಸೂರ್ಯನಂತೆ ಕೆಂಪಿರುವುದೆಲ್ಲ ಗೊತ್ತಾಗಿದೆ. ಮತ್ತೆ ತಪ್ಪಿ ಹೋಗಿ ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮ ಹೇಳಿ ಆಗಿರ್ತದೆ. ಶಶ ಅದು ಈಗ ಹೇಗಿಲಾಯ್ತಲ್ಲ, ಮತ್ತೆ ನಾಳೆಯಿಂದ ಸರಿ ಮಾಡುವ, ಇವತ್ತು ಹೋಗಿ ಆಯ್ತಲ್ಲ ಮತ್ತೆಂತ ಮಾಡುವ. ಅದು ಸುದರ್ಶನ ಮಹಾಜ್ವಾಲ ಕೋಟಿ ಸೂರ್ಯ ಸಮಪ್ರಭ ಅಲ್ಲಿದ್ದದು ಪೀಸ್, ಅದು ಇಲ್ಲಿ ಆ್ಯಡ್ ಆದದ್ದು, ಅವನಿಗೆ ಗೊತ್ತೇ ಆಗಲಿಲ್ಲ ಅದು. ಹೀಗೆ ತಪ್ಪು ಒಮ್ಮೆ ಉರುಗು ಹೊಡೆದ್ರೆ ಮತ್ತೆ ಪರ್ಮನೆಂಟ್ ಅದು ತಿದ್ದಿಕೊಳ್ಳುವುದು ಭಾರಿ ಕಷ್ಟ ಆಗ್ತದೆ, ಸರಿ ಮಾಡಲಿಕ್ಕೆ ಬರುವುದೇ ಇಲ್ಲ. ಆದ್ದರಿಂದ ಮೊದಲೇ ಹೇಳ್ತಾರೆ ಭಾಳ ಚಂದವಾಗಿ ಶಶ ಹೇಳ್ತಾ ಪ್ರಾಣ ಹೇಳ್ತಾನೆ, ನೀವು ತಪ್ಪು ತಿಳ್ಕೊಂಡಿದ್ದೀರಿ, ಸರಿ ತಿಳ್ಕೊಳ್ಳಿ, ಇದು ನಾನಲ್ವಾ ಅಂದ. ಎಲ್ಲಿ ಮಾರಾಯ ನೀನು, ಅವ್ರಿಗೆ ಗೊತ್ತಾಗಿದೆ, ನಮ್ಗೆ ಗೊತ್ತಾಗಲಿಲ್ಲ, ನಾವು ನೋಡಬೇಕಲ್ಲ. ಪ್ರಾಣನು ಇಲ್ಲಿ ಪೂರ್ಣ ದೇಹವನ್ನು ಹೊತ್ತದ್ದು ಹೇಗೆ, ನಿನ್ನೆ ನಾಳೆ ಹೇಳ್ತೇನೆ ಅಂತ ಮುಂದುವರಿಸಿ ನಿಲ್ಲಿಸಿ ಹೋಗಿದ್ದೆ. ಈ ಗೆರೆಯಲ್ಲಿ ಬಂದು ಪ್ರಾಣನನ್ನು ಇಲ್ಲಿ ಪ್ರತಿಷ್ಠೆ ಮಾಡಿದ್ದೆ. ಅವನು ಹೇಗೆ ನಮ್ಮ ದೇಹವನ್ನು ಹೊತ್ಕೊಳ್ತಾನೆ ಎನ್ನುವುದನ್ನು ಸ್ವಲ್ಪ ಪಂಚಧಾ ಆತ್ಮಾನಂ ಅನ್ನುವುದನ್ನು ಸ್ವಲ್ಪ ಮುಟ್ಟಿ ತೋರಿಸ್ತೇನೆ, ಮತ್ತು ನೀವೇ ಕಲಿಬೋದು. ದೇಹ ಅದು ಪಂಚಭೂತಗಳ ಗೂಡು ಅನ್ನುವುದನ್ನು ಮೊನ್ನೆ ನೋಡಿದ್ದೇವೆ ನಾವು, ಎಲ್ಲಿಂದ ಎಲ್ಲಿಗೆ ಏನೆಲ್ಲ ಉಂಟು ಅಂತ 2-3 ಪ್ರಕಾರದಲ್ಲಿ ನೋಡಿ ಆಗಿದೆ. ಅಲ್ಲಿ ಶಿವನ ಪ್ರತಿಷ್ಠೆಯನ್ನು ಮಾಡಿದ್ದೆ. ಈಗ ಪ್ರಾಣ ಪ್ರತಿಷ್ಠೆ ಮಾಡಲಿಕ್ಕೆ ಇಲ್ಲಿ ಪ್ರಾಣದೇವರು ಬರಬೇಕು ನಮಗೆ ಎಲ್ಲಿದ್ದಾರೆ ಅಂತ. ನಾನು ಪಂಚಭೂತಗಳು ಯಾರು ಅಂತ ಮೊದಲು ಹೇಳ್ತೇನೆ, ಅಲ್ಲಿಂದ ಶುರುವಾಗ್ತದೆ ಎಲ್ಲ. ಸುಲಭ, ಒಂದು ತಿಳ್ಕೊಂಡ್ರೆ ಅದರ ಪಕ್ಕದಲ್ಲಿದ್ದದ್ದು ಅರ್ಥ ಆಗ್ತದೆ. ನಿಮಗೆ ನೀರು ಗೊತ್ತಾದರೆ ಅದು ರುಚಿ ಉಳ್ಳದ್ದು ಗೊತ್ತಾಗ್ತದೆ, ಬಾಯಿ ಹಾಕಲಿಕ್ಕೆ ಬರ್ತದೆ ಅಂತ ಗೊತ್ತಾಗ್ತದೆ. ಬೆಂಕಿ ಗೊತ್ತಾದರೆ ಅದು ಕಣ್ಣಿಗೆ ಕಾಣುವಂಥದ್ದು, ಅದರ ರೂಪ ಉಂಟದ್ದು ಅಂತ ಗೊತ್ತಾಗ್ತದೆ. ಹೀಗೆ ಒಂದು ದ್ರವ್ಯವನ್ನು ತಿಳ್ಕೊಂಡಾಗ, ಒಂದು ಭೂತವನ್ನು ಪರಿಚಯಿಸಿಕೊಂಡಾಗ ಅದರ ಗುಣವನ್ನು ಲಕ್ಷಣವನ್ನು ಅರ್ಥ ಮಾಡಿಕೊಳ್ಳಲಿಕ್ಕೆ ಬರ್ತದೆ. ಅಷ್ಟು ಗೊತ್ತಾದಾಗ ಅದನ್ನು ಎಲ್ಲಿ ಹಿಡಿಯುವುದು ಅಂತ ಗೊತ್ತಾಗ್ತದೆ. ನೀರಿದೆ, ನೀರಿನಲ್ಲಿ ರುಚಿ ಇದೆ, ಅದು ನಾಲಿಗೆಗೆ ಸಿಗ್ತದೆ ಅಂತ ನೋಡಿ ಮುಂದೆ ಹೋಗ್ತದೆ. ಇದು ಪಾಠ ಕಲಿಯುವ ವಿಧಾನ. ಒಂದೊಂದು ದ್ರವ್ಯವನ್ನು ಅದರ ಗುಣವನ್ನು ಚಿಂತನೆ ಮಾಡಿದಾಗ ನಮ್ಮ ದೇಹದಲ್ಲಿ ಯಾವ ರೀತಿಯಲ್ಲಿ ಅದು ಕ್ರಿಯಾತ್ಮಕವಾಗಿರ್ತದೆ ಅಂತ ನೋಡಿಕೊಳ್ಳುವ ಪ್ರಕಾರ. ಹೀಗೆ ಆ್ಯಡ್ ಮಾಡ್ತಾ ಮಾಡ್ತಾ ಪಂಚಭೂತಗಳು, ಪಂಚಗುಣಗಳು, ಪಂಚ ಇಂದ್ರಿಯಗಳು, ಆನಂತರ ಪಂಚಕರ್ಮಗಳು, ಅದರೊಟ್ಟಿಗೆ ಪಂಚ ಮನಸ್ಸಿನ ಹಂತಗಳು, ಹೀಗೆ ಹೋಗ್ತಾ ಪ್ರಾಣನನ್ನು ಪರಿಚಯ ಮಾಡಿಕೊಂಡು 25 ಆಗಲಿಕ್ಕೆ ಬರುವಂಥದ್ದು. ಇಲ್ಲಿ ಒಂದು ಸುಲಭವಾಗಿ ಹೇಳುತ್ತೇನೆ,
ಪ್ರಾಣ ಅವ ಪೃಥಿವಿ, ಪ್ರತುತ್ವಾತ್ ಪ್ರಣಯನಾಥ್, ಎಲ್ಲೆಡೆ ತುಂಬಿದ್ದರಿಂದ ಪ್ರಾಣನು ಮಣ್ಣು. ಪೃಥ್ವಿ ಭಾಗ ನಮ್ಮ ದೇಹದಲ್ಲಿ ಎಲ್ಲಿದೆ ಅಲ್ಲಿ ಪ್ರಾಣ ಇದ್ದಾನೆ. ಅದೆಲ್ಲ ಮೊನ್ನೆ ನೋಡಿದ್ದೇವೆ ನಾವು, ಎಲ್ಲಿ ಬಂದಿದೆ ಅಂತ, ಮಣ್ಣು ಎಲ್ಲಿ ಉಂಟು, ನೀರು ಎಲ್ಲಿದೆ ಅಂತೆಲ್ಲ ನೋಡಿ ಆಗಿದೆ. ಆದ್ದರಿಂದ ಅಲ್ಲಿ ಪ್ರಾಣ ಇದ್ದಾನೆ. ಅಪಾನ, ಅಪ್ಪು ಅಂದರೆ ನೀರು, ಅಪಾನ ಅಂದರೆ ನೀರಿನಲ್ಲಿ ನಿಂತವ ಅಂತ ಅರ್ಥ. ಅಪಾನ ಶಬ್ದದಲ್ಲೇ ನೋಡುವಂಥದ್ದು. ಪ್ರತುತ್ವಾತ್ ಪ್ರಾಣ, ಪೃಥ್ವಿಗೆ ಪೃಥವಿ ಅಂತ ಕರೀತಾರೆ, ಪ್ರಥು ಅಂತ ಕರೀತಾರೆ, ಪೃಥು ಅಂತ ಕರೀತಾರೆ, ಸುಮಾರು ವೆರೈಟಿಯಲ್ಲಿ ಹೇಳ್ತಾರೆ. ಪೃಥುತ್ವಾತ್ ಅಂತ ವಿಶಾಲಾದ್ರಿಂದ ಅಂತ. ಎಲ್ಲೆಡೆ ಪ್ರಾಣಶಕ್ತಿ ತುಂಬಿದ್ದರಿಂದ ಅದು ಪ್ರಾಣ ಪೃಥಿವಿ. ಅಪಾನ, ಅಪ ಅಂದರೆ ನೀರು, ನೀರಿನಲ್ಲಿರುವವನು ಅಪಾನ, ನೀರಂಶವನ್ನು ಹೊತ್ತವನು. ವಿ ಅಂದರೆ ವಿಯತ್, ಆಕಾಶ. ವ್ಯಾನ ಅಂದರೆ ನಮ್ಮ ದೇಹದೊಳಗಿನ ಆಕಾಶದಲ್ಲಿ ಇರತಕ್ಕ ಶಕ್ತಿ. ಆನಂತರ ಉದಾನ ಅಂದರೆ ಉತ್ತು ಅಂದರೆ ಮೇಲಕ್ಕೆ ಹೋಗುವಂಥದ್ದು, ಉದ್ಗಮನ. ಉದೇತಿ ಮೇಲಕ್ಕೆ ಹೋಗುವಂಥದ್ದು ಬೆಂಕಿ ಮಾತ್ರ. ಮಣ್ಣು ಕೆಳಗೆ ಬೀಳ್ತದೆ ಕೈ ಬಿಟ್ಟರೆ, ನೀರು ಕೆಳಗೆ ಹಾರ್ತದೆ ಕೈ ಬಿಟ್ಟರೆ, ಬೆಂಕಿ ಮೇಲಕ್ಕೆ ಹೋಗ್ತದೆ. ಅದಕ್ಕೆ ನಮ್ಮ ಯಾವುದೇ ಗುರುತ್ವಾಕರ್ಷಣಕ್ಕೆ ಸಂಬಂಧ ಇಲ್ಲ. ಕೊಳ್ಳಿ ಕೆಳಗಿಡಿದ್ರೂ ಬೆಂಕಿ ಮೇಲಕ್ಕೆ ಹೋಗುವುದು, ಬೆಂಕಿಯ ನಾಲೆ ಮೇಲಕ್ಕೆ. ಅದು ನೆಲದ ಗುರುತ್ವಾಕರ್ಷ ಸಿಗದ ಸಂಗತಿ. ಕೈ ಬಿಟ್ಟರೆ ಮಣ್ಣು ಕೆಳಗೆ ಬೀಳ್ತದೆ, ಕೈ ಬಿಟ್ಟರೆ ನೀರು ಕೆಳಗೆ ಹೋಗ್ತದೆ. ಇದು ಎರಡು ದ್ರವ್ಯಗಳು ಕೆಳಗೆ ಹರಿಯುವಂಥದ್ದು. ಮೇಲಕ್ಕೆ ಹೋಗಬೇಕಾದ್ರೆ ನಾವು ದೂಡಬೇಕು, ಬಿಸಾಡಬೇಕು, ಆದರೂ ಕೆಳಗೆ ಬೀಳ್ತದೆ. ಎಷ್ಟೋ ದೂರದವರೆಗೂ ಗುರುತ್ವಾಕರ್ಷಣಕ್ಕೆ ಭೂಮಿಯಲ್ಲಿ ಮಣ್ಣು ನೀರು ಸಿಗ್ತದೆ. ಅದರಿಂದ ಆಕಾಶದಲ್ಲಿ ಮೋಡಗಳು ಮಳೆ ಆಗುವುದು. ಇಲ್ಲಾಂದರೆ ಗುರುತ್ವಾಕರ್ಷಣೆ ಇಲ್ಲ ಅಂತಂದರೆ ಮಳೆ ಮೇಲಕ್ಕೆ ಹೋಗ್ಬೋದಿತ್ತು. ಅದರಿಂದ ನೀರು ಮೇಲಕ್ಕೆ ಕಳಿಸಬೇಕು ಬೈ ಫೋರ್ಸ್, ಬೆಂಕಿಯನ್ನು ಕಳಿಸಬೇಕಾಗಿಲ್ಲ. ಬೆಂಕಿ ಅದು ಮೇಲಕ್ಕೆ ಉರಿಯುವ ಸ್ವಭಾವ ಅದು. ಆದ್ದರಿಂದ ಉದಾನ, ಬೆಂಕಿಯಲ್ಲಿರುವವನು ಪ್ರಾಣರೂಪನು ಉದಾನನಿದ್ದಾನೆ. ಮತ್ತು ಉಳಿದದ್ದೊಂದೇ ಸಮಾನ, ಅದು ಸಮತ್ರ, ಎಲ್ಲ ಕಡೆಯಲ್ಲಿಯೂ ಸಮಾನವಾಗಿ ಸಂಚಾರ ಮಾಡುವಂಥದ್ದು ಗಾಳಿಯಲ್ಲಿ. ಗಾಳಿ ಎಲ್ಲರಿಗೂ ಸಮಾನ. ಅವರ ಮೂಗು ವಾರೆ ಆದರೆ ನಾವೇನು ಹೇಳುವುದು? ಅವರು ಮೂಗನ್ನು ಬೇರೆ ಕಡೆಯಲ್ಲಿ ತುಂಬಿಸಿಕೊಂಡಿದ್ರೆ ನಾವು ಹೇಗೆ ಮಾಡಲಿಕ್ಕೆ ಆಗ್ತದೆ? ಆದ್ದರಿಂದ ಸಮಾನನಿದ್ದಾನೆ ಗಾಳಿ. ನಮ್ಮ ಮೂಗಿನಲ್ಲಿ ಶೀತ, ನೆಗಡಿ, ಇನ್ನೇನೋ ಹೆಚ್ಚು ಕಡಿಮೆ ಇದ್ದರೆ ಸ್ವಲ್ಪ ಕಷ್ಟ ಆಗ್ತದೆ ಅಷ್ಟೇ, ಮತ್ತೇನೂ ಅಲ್ಲ. ಹೀಗಾಗಿ ಪಂಚಪ್ರಾಣಗಳು, ಪಂಚಭೂತಗಳ ನಮ್ಮ ದೇಹದಲ್ಲಿ ಎಲ್ಲಿದ್ದಾರೆ ಅಂತ ನಾವು ನೋಡಿಕೊಂಡೆವು. ಪಂಚಭೂತಗಳ ಜೊತೆಯಲ್ಲಿ ಅವುಗಳ ಗುಣಲಕ್ಷಣಗಳು, ಶಬ್ದ ಸ್ಪರ್ಶ ರೂಪ ರಸಗಂಧಗಳು ಲಿಂಕ್ ಆಗಿವೆ. ಆ ಗುಣಗಳನ್ನು ಕೇಳುವಂಥದ್ದು 5 ಜ್ಞಾನೇಂದ್ರಿಯಗಳು, ಶ್ರೋತ್ರಂ ಚಕ್ಷು ಸ್ಪರ್ಶನಂಚ ರಸನಂಗ್ರಾಣಮೇ ವಚ, ಅದು ಸಿಕ್ಕಿದೆ. ಈಗ ನಮಗೆ ಬೇಕಾದ್ದು ಕರ್ಮೇಂದ್ರಿಯಕ್ಕೆ ನಾನು ಲಿಂಕ್ ಮಾಡಿಕೊಟ್ರೆ ಆಯಿತು. ತಿಳ್ಕೊಳ್ಳುವವರಿಗೆ ಸುಲಭವಾಗಿ ಇದನ್ನು ನಾನು ಪರಿಚಯ ಮಾಡಿಸಿದ್ದು. ತುಂಬ ಕಷ್ಟವಾದ ವಿಷಯ, ಎಲ್ಲಿ ಈ ಟೇಬಲ್ ಪ್ರಕಾರದಲ್ಲಿ ಯಾರು ಹೇಳಿಕೊಡಲಿಲ್ಲ. ಅದಕ್ಕೆ ನಾನು ಸುಲಭವಾದ ಒಂದು ಪಾಠ ಮಾಡ್ತೇನೆ. ಈಗ ಮುಂದಿನ ಅಂತ ಏನು ಕೇಳಿದರೆ, ಜ್ಞಾನೇಂದ್ರಿಯಕ್ಕೂ ಕರ್ಮೇಂದ್ರಿಯಕ್ಕೂ ಲಿಂಕ್ ಸ್ವಲ್ಪ ಟಫ್ ಸಬ್ಜೆಕ್ಟ್. ಆದರೆ ಹೌದಾ ಅಂತ, ಇದು ಕರ್ಮೇಂದ್ರಿಯ ಬೇರೆ ಅಲ್ವ ಮಾರ್ಯಾರೆ, ಮಾತು ಎನ್ನುವುದು ಬೇರೆ, ಮಲಮೂತ್ರ ವಿಸರ್ಗ ಅಂದರೆ ಬೇರೆ, ಕೈಕಾಲು ಅಂದರೆ ಬೇರೆ. ಇದನ್ನು ಜ್ಞಾನೇಂದ್ರಿಯಕ್ಕೆ ಲಿಂಕ್ ಮಾಡುವುದು ಅಂದರೆ ನೋಡಿ, ಈಗ ವಾಕ್ ತಗೊಳ್ಳುತ್ತೇನೆ. ಮಾತಿನ ಬಗ್ಗೆ ಮಾತಾಡುವಾಗ ಒಂದು ಮಾತು ಹೇಳಿದ್ದೆ, ಏನು 2 ಕ್ರಿಯೆಯಲ್ಲಿ ಆಗ್ತದೆ ಅಂತ. ಒಂದು ಜಲ್ಪನ ವ್ಯವಹಾರಾರ್ಥಂ. ಜಲ್ಪನ ಅಂದರೆ ಹೇಳುವುದು, ಅವ್ಯವಹಾರ ಅಂದರೆ ತಿನ್ನುವುದು. ನೋಡಿ, ಒಂದು ಹೊರಗೆ ಒಂದು ಒಳಗೆ. ತಿನ್ನುತ್ತಾನೆ, ಹೇಳುತ್ತಾನೆ. ತಿಂದದ್ದನ್ನೇ ಕಕ್ಕದಾನೆ, ಅದರದ್ದು ಚಂದ ಇಲ್ಲದು, ಪ್ರಯೋಜನ ಇಲ್ಲದು. ಹಾಗಾಗಿ ಹೇಳುವುದೊಂದು ಕ್ರಿಯೆ, ತಿನ್ನುವುದೊಂದು ಕ್ರಿಯೆ. ಆದ್ದರಿಂದ ವಾಕ್ ಎನ್ನುವಲ್ಲಿ ರಸನೇಂದ್ರಿಯ ಲಿಂಕ್ ಆಗಿದೆ. ರಸನೇಂದ್ರಿಯದಲ್ಲಿ ವಾಕ್ ಎನ್ನುವುದು ಸೇರಿಕೊಂಡಿದೆ. ಅಂದರೆ ಮಾತು ಮತ್ತು ನಾಲಿಗೆ, ತಿನ್ನುವುದು ಮತ್ತು ಹೇಳುವುದು, ಇದು ಕ್ಲಬ್ ಆಯ್ತು. ಈಗ ಇದು ಒಂದು ಇಂದ್ರಿಯದಲ್ಲಿ ಜಾಣಮೆಯಿಂದ ಜಾಯಿಂಟ್ ಇರುವುದನ್ನು ತೋರಿಸಿಕೊಟ್ಟೆ. ಇನ್ನು ಉಳಿದದ್ದು ಲಿಂಕ್ ಮಾಡಲಿಕ್ಕೆ. ದೃಷ್ಟಿಭೂತಮ್ನೆ ಸೇತುಪಾದಂ ಅಂದರು, ಕಣ್ಣು ಇದೆ ಕಾಲಿಡು ಅಂದರು. ಇದು ಕೃಷ್ಣ ಹೇಳಿದ ಮಾತು. ಅದ್ರ ಕಣ್ಣಿಗೂ ಕಾಲಿಗೂ ಲಿಂಕ್. ಕಣ್ಣಿದ್ದಲ್ಲೆಲ್ಲ ಕಾಲು ಓಡ್ತದೆ, ಕಾಲು ಓಡಬೇಕಾದಲ್ಲಿ ಕಣ್ಣು ಓಡಿರ್ತದೆ. ಕಾಲಿನ ಮುಂಚೆ ಕಣ್ಣು ಓಡ್ತದೆ, ಕಣ್ಣಿಗೂ ಕಾಲಿಗೂ ಲಿಂಕ್. ಮತ್ತು ಕೈಗೆ ಮತ್ತು ಕಿವಿಗೆ ಲಿಂಕ್. ಕೇಳಿ ಮಾಡು ಅಷ್ಟೇ. ಇಲ್ಲಿ ಚಾರಿಡು ಅಂತ ಹೇಳ್ತಾರೆ, ಹೋಗಿ ಇಡ್ತಾನೆ. ಕೇಳಿದ, ಮಾಡಿದ, ಬಹಳ ಸುಲಭ. ಶ್ರೋತ್ರ ಮತ್ತು ಕೈ, ಚಕ್ಷುಸ್ ಮತ್ತು ಪಾದ, ಹೀಗೆ ವಾಕ್ ಪಾಣಿ ಪಾದ 3 ಆಯ್ತು. ಬಹಳ ಅದ್ಭುತವಾದಂಥ ಒಂದು ಸಂಬಂಧ. ಇದು ನಮ್ಮಲ್ಲಿ ಇರುವಂಥದ್ದು, ಆದರೆ ನಮ್ಗೆ ಗೊತ್ತೇ ಇಲ್ಲ. ಅನುಭವದಲ್ಲಿ ಬರುವಂಥದ್ದು, ಆದರೆ ಯಾರು ಹೇಳಿಕೊಟ್ಟದ್ದೇ ಇಲ್ಲ. ಇನ್ನು ಗೊತ್ತಾಯ್ತು, ಇನ್ನೆರಡೇ ಅಲ್ವಾ, ಪಾಯು ಮತ್ತು ಉಪಸ್ಥ, ಅದು ಸ್ಪರ್ಶ ಮತ್ತು ಗ್ರಹಣ ಅಲ್ವಾ. ಹೇಗೆ ಹೇಳ್ತೀರಿ? ಪಾಯುವಲ್ಲಿ ಅಂದರೆ ಮಲವಿಸರ್ಗ ಇಂದ್ರಿಯ,
ಅದರಲ್ಲಿ ಗಂಧ ಅಂದರೆ ಮಲವಿಸರ್ಗ ಮಾಡುವ ಮೂಗು ಮುಚ್ಚಿಕೊಳ್ತಾನೆ ಅಷ್ಟೇ. ಸಬ್ಜೆಕ್ಟ್ ಹೌದೇ ಅಲ್ಲೂ ಅದು ಮಾತ್ರ ಅಲ್ಲ, ಯಾರೋ ಎರಡ ಕೇಳಿದಾಗ ಇವ ಮೂಗು ಮುಚ್ಚಿದ್ದಾನೆ. ಅವರು ಹೇಳಿದ್ದಷ್ಟೇ ಶಬ್ದ. ಸಣ್ಣ ಮಕ್ಕಳಲ್ಲಿ ನೋಡಿ ಅಂದರೆ ಎಷ್ಟು ಚೆನ್ನಾಗಿದೆ. ಅವರು ಲ್ಯಾಟ್ರಿನ್ ಹೋಗೋ ಮುಂಚೆನೇ ಮೂಗಿಟ್ಕೊಂಡು ಹೋಗ್ತಾರೆ. ಮೊದಲೇ ಗೊತ್ತಿರೋ ಟಾಯ್ಲೆಟ್ಗೆ ಬಂದಾಗಲೇ ಮೂಗಿಟ್ಕೊಳ್ತಾರೆ. ಇದೇನಾಯಿತು ಅಂದರೆ ಗ್ರಾಣಕ್ಕೆ ಮತ್ತು ಪಾಯವಿಗೆ ಸಂಬಂಧ, ಇನ್ನು ಉಳಿದದ್ದಕ್ಕೆ ಉಳಿದದ್ದು ಸಂಬಂಧ. ಉಪಸ್ಥಕ್ಕೆ ಸ್ಪರ್ಶ. ಉಪಸ್ಥ ಅಂದರೆ ಮೂತ್ರ ವಿಸರ್ಗ ಅಥವಾ ಒಂದು ವಿಷಯದಲ್ಲಿ ಮೈಥುನಿ ಭಾವ, ಗಂಡು ಹೆಣ್ಣುಗಳ ಸಂಪರ್ಕ. ಇದನ್ನು ಹೇಳಲಿಕ್ಕೋಸ್ಕರ ಅವರು ಸ್ಪರ್ಶ ಅಂದದ್ದು. ಮೊದಲ ಸ್ಪರ್ಶ ಪ್ರಜಾಸಂಪತ್ತಿನಲ್ಲಿ ಸ್ಪರ್ಶ ಆಗುವ ವ್ಯವಸ್ಥೆಯಲ್ಲಿ ಉಪಸ್ಥಕ್ಕೆ ಹೆಚ್ಚು ಪ್ರಾಧಾನ್ಯ. ಇದೆಲ್ಲ ಅದ್ಭುತವಾದ ವಿಷಯಗಳು. ಅಲ್ಲಿ ಮುಗಿಯಿತು. ನಾನು ಒಂದು ಪ್ರಾಣನ ಪಂಚರೂಪವನ್ನು ಹೇಳುವ ಮೂಲಕ ಎಲ್ಲ ಕಡೆ ಹೇಗೆ ಸಮನ್ವಯಗೊಂಡಿದೆ ಎನ್ನುವುದನ್ನು ಹೇಳಿದ್ದು. ಇದನ್ನು ಹೇಳಿದ್ನು, ಅಹಂ ಏತದ್ ಬಾಣಮವಷ್ಟಭ್ಯ ಪಂಚಧಾ ಆತ್ಮಾನಂ ಪ್ರವಿಭಜ್ಯ. ಎಷ್ಟು ಸುಂದರವಾಗಿದೆ. ಪ್ರಾಣನ ವೈಭವ ಬಹಳ ಸುಂದರವಾಗಿತ್ತು. ಕೊನೆಗೆ ಹೇಳ್ತಾನೆ ಅವನು, ವಿಧಾರಯಾಮಿ ಅಂದ. ನಾನು ವಿಷ್ಣುನಾ ಧಾರಯಾಮಿ ಅಂತ, ಭಗವಂತನ ಜತೆಯಲ್ಲಿದ್ದೇನೆ ಅಂತ ದೇವರು ಹೇಳುವಾಗಲೂ ಅವನು ಹೇಳುದಾಗೆ ಮಹಾನ್ ಸಂಧಾರ ಇಷ್ಯತಿ ಅಂತ ಹೇಳುವಾಗಲೂ ವಾಯುನಾ ಸಹ ಅಂತ. ದೇವರು ಹೊತ್ಕೊಂಡಿದ್ದಾನೆ ಹೇಳುವಾಗ ಪ್ರಾಣನ ಜೊತೆಯಲ್ಲಿ ಅಂತಾನೆ, ಪ್ರಾಣ ಹೊತ್ಕೊಂಡಿದ್ದೇನೆ ಅಂದಾಗ ದೇವರ ಜೊತೆಯಲ್ಲಿ ಅಂತಾನೆ. ಅವರಿಬ್ಬರು ಬಿಡುವುದೇ ಇಲ್ಲ ಮಾತನ್ನು. ಅದರಿಂದ ಇಲ್ಲಿ ವಿಧಾರಯಾಮಿ ಹೇಳುವಲ್ಲಿ, ಹಿಂದೆ ಹೇಳುವಾಗ ಅವರು ಹೇಳುವಾಗ ನಾನು ಹೇಳಿದೆ ವಿವಿಧತೆಯ ಧಾರಯಾಮಿ ಅಂದದ್ದು ಅಂತ. ವಿಧಾರಯಾಮಃ ಬಹುವಚನ ಇತ್ತಲ್ಲಿ. ನಾವು ಒಬ್ಬೊಬ್ಬರು ಒಂದೊಂದು ರೀತಿಯಿಂದ ಹೊತ್ಕೊಂಡಿದ್ದೇವೆ ಅಂತ. ಕಣ್ಣು ಹೇಳ್ತಾನೆ ನಾನು ರೂಪದ ದರ್ಶನದಲ್ಲಿದ್ದೇನೆ, ಕಿವಿ ಹೇಳ್ತಾನೆ ನಾನು ಶಬ್ದಗ್ರಹಣದಲ್ಲಿದ್ದೇನೆ ಅಂತ. ಇವ ಹೇಳುವಾಗ ವಿಧಾರಯಾಮಿ ಅಂದಾಗ ಇವ ಒಬ್ಬನೇ ಹೇಳ್ತಾನೆ ನಾನು ವಿಷ್ಣುವಿನ ಜೊತೆಯಲ್ಲಿ ಹೊತ್ತಿದ್ದೇನೆ, ನಾನು ದೇವರ ಜೊತೆಯಲ್ಲಿದ್ದೇನೆ ಅಂತ. ಅಷ್ಟು ಕಾನ್ಫಿಡೆನ್ಷಿಯಲ್ ಅವನಿಗೆ. ಹಾಗಾದರೆ ನಾವು ದೇವರನ್ನು ಕರಿಬೇಕೀಗ, ನೀನು ಬಾ ಮಾರಾಯ, ನೀನು ಹೇಗಿದ್ದಿ ಅಂತ. ಮತ್ತು ಪಂಚರೂಪದ ಭಗವಂತನನ್ನು ಪಂಚ ಇಂದ್ರಿಯಗಳಲ್ಲಿ ಸುಲಭವಾಗಿ ನೋಡುವುದಾದರೆ ಕಾಲಿನಲ್ಲಿ ಸಂಘರ್ಷಣ, ನೆಲದಡಿಯಲ್ಲಿ ನಮ್ಮನ್ನು ಹೊತ್ತು ನಿಂತವ, ಸರಿ ತಾನೆ, ಗ್ರಾವಿಟೇಷನ್ ಪವರ್. ಸಂಘರ್ಷಣ ಪಾದ ಮೂಲದಲ್ಲಿದ್ದಾನೆ. ಎಲ್ಲ ಶೀರ್ಷನ್ಯ ಸ್ಥಾನವಾದ ಇಂದ್ರಿಯಗಳು, ದೇವಂ ಇಂದ್ರಿಯಂ ಅಂತಲೇ ಅರ್ಥ. ಇಂದ್ರಿಯಗಳು ಕೆಲಸಗಳ ವ್ಯವಸ್ಥೆಗಳು ತಲೆಯಲ್ಲಿರುವುದರಿಂದ ವಾಸುದೇವ ತಲೆಯಲ್ಲಿದ್ದಾನೆ. ಕಣ್ಣು, ಕಿವಿ, ಮೂಗು, ನಾಲಿಗೆ ಎಲ್ಲ ಅಲ್ಲಿದ್ದಾನೆ. ಆದ್ದರಿಂದ ತಾವ ಏತಾ ಶೀರ್ಷನ್ ಶ್ರೀಯಶ್ರಿತ, ಇದೇ ಉಪನಿಷತ್ತಿನ ಮಾತದು. ಅದರಿಂದ ಎಲ್ಲರೂ ಇಲ್ಲಿ ಕೂತದ್ರಿಂದ ವಾಸುದೇವ ತಲೆಯಲ್ಲಿದ್ದಾನೆ, ಸಂಘರ್ಷಣ ಪಾದದಲ್ಲಿದ್ದಾನೆ, ಅತ್ತ ಇತ್ತ ಪ್ರದ್ಯುಮ್ನ ಅನಿರುದ್ಧರಿದ್ದಾರೆ, ಬಲಕೈ ಎಡಗೈಯಲ್ಲಿ, ನಡುಗಡಿಯಲ್ಲಿ ನಾರಾಯಣ ಇದ್ದಾನೆ. ಪಂಚರೂಪ ಇಲ್ಲೇ ಇದ್ದಾನಲ್ಲ. ಪಂಚರೂಪನ ಜೊತೆಯಲ್ಲಿ ಪಂಚರೂಪೀಯದಲ್ಲಿ ಮಹಾಲಕ್ಷ್ಮಿ ಇದ್ದಾಳೆ. ಮಾಯಾ, ಜಯ, ಕೃತಿ, ಶಾಂತಿ, ಲಕ್ಷ್ಮಿ ಅಂತ. ಎಷ್ಟೋ ಜನರಿಗೆ ಅವರೆಲ್ಲ ಗೊತ್ತಿಲ್ಲ, ಯಾರ್ಯಾರೋ ಗೊತ್ತು, ಯಾರ್ಯಾರನ್ನು ಪರಿಚಯ ಮಾಡಿಕೊಳ್ತಾರೆ. ನಿಜವಾಗಿ ಮಹಾಲಕ್ಷ್ಮಿಯ ಪಂಚರೂಪಗಳು ಹೆಚ್ಚು ಜನರಿಗೆ ಗೊತ್ತಿಲ್ಲ. ಪಂಚದೀಪವನ್ನು ಉಪಯೋಗಿಸಿಕೊಂಡು ಪೂಜೆ ಪುನಸ್ಕಾರ ಮಾಡ್ತಾರೆ, ಪಂಚದುರ್ಗೆಯರು ಅಂತ ಕರೀಲಿಕ್ಕೆ ಹೇಳ್ತಾರೆ. ಆದರೆ ಈ ಪಂಚರೂಪದ ನಾರಾಯಣನ ಪಂಚಭಾರ್ಯೆಯರು. ನಾರಾಯಣನಿಗೆ ಲಕ್ಷ್ಮಿ ಇದ್ದಾಳೆ, ಅದು ಎಲ್ಲರಿಗೂ ಗೊತ್ತುಂಟು, ಲಕ್ಷ್ಮೀನಾರಾಯಣ ಅಂತ. ಮತ್ತು ಸಂಕರ್ಷಣನ ಮಾಡದಿ ಜಯ, ಅದು ಸಂಕರ್ಷಣನ ಮಾಡದಿ. ಆನಂತರ ಪ್ರದ್ಯುಮ್ನನ ಮಾಡದಿ ಕೃತಿ, ಅನಿರುದ್ಧನ ಮಾಡದಿ ಶಾಂತಿ, ವಾಸುದೇವನ ಮಾಡದಿ ಮಾಯಾ. ಹೀಗೆ ಮಹಾಲಕ್ಷ್ಮಿಯ ಪಂಚರೂಪಗಳು ಎಲ್ಲರಲ್ಲಿಯೂ ನೆಲೆಗೊಂಡವುಗಳು, ಪಂಚೇಂದ್ರಿಯಲ್ಲಿ ನಿಂತಿವೆ, ಪಂಚಭೂತಗಳಲ್ಲಿಯೂ ಕೂತಿವೆ. ನೋಡಿಕೊಳ್ಳಿಕ್ಕೆ ಹೋದರೆ ನಾರಾಯಣ ನೀರಿನಲ್ಲಿ ಇರುವಂತೆ, ಪ್ರದ್ಯುಮ್ನ ಒಳ್ಳೆಯ ತೇಜಸ್ಸು ತುಂಬಿದ ಬೆಂಕಿಯಲ್ಲಿ ತುಂಬಿದಂತೆ, ಅನಿರುದ್ಧ ನಿರೋಧ ಇಲ್ಲದೆ ಅಡೆತಡೆ ಇಲ್ಲದೆ ಸಂಚರಿಪ ಗಾಳಿಯಲ್ಲಿ ಬರುವಂತೆ, ಮತ್ತು ಎಲ್ಲ ಕಡೆ ನೆಲೆಗೊಂಡಿರತಕ್ಕ ಸಂಕರ್ಷಣ ನೆಲದಲ್ಲಿ ಮಣ್ಣಿನಲ್ಲಿದ್ದಾನೆ, ಮೇಲ್ಗಡೆ ಆಕಾಶದಲ್ಲಿ ಛಿದ್ರಗಳಲ್ಲಿ ವಾಸುದೇವ ಕೂತಿದ್ದಾನೆ. ಹೀಗಾಗಿ ಪಂಚರೂಪ ನಮ್ಮ ದೇಹದಲ್ಲಿ, ಪಂಚಭೂತಗಳಲ್ಲಿ, ಪಂಚ ಅವಯವಗಳಲ್ಲಿ ನೆಲೆಗೊಂಡಿದೆ. ಅದರ ಲಿಂಕ್ ಶಬ್ದಾದಿಗಳಿಗೆ, ಗುಣಗಳಿಗೆ, ಕರ್ಮೇಂದ್ರಿಯಗಳಿಗೆ ಮತ್ತು ಜ್ಞಾನೇಂದ್ರಿಯಗಳಿಗೆ ನೀವೇ ಮಾಡಿಕೊಳ್ಳಿ. ಪ್ರಾಣ ಹೇಳಿದ್ದು ಬಹಳ ಚೆನ್ನಾಗಿದೆ. ನಾನು ದೇವರ ಜೊತೆಯಲ್ಲಿ ನಾನು ಹೊತ್ತಿದ್ದೇನೆ. ಇಷ್ಟು ಸ್ಪಷ್ಟತೆಯನ್ನು ಕೊಟ್ಟ ಅವರಿಗೆ ಅರ್ಥ ಆಗಿದೆ, ಆದರೆ ನಮಗೆ ಪೂರ ಅರ್ಥ ಆಗಲಿಲ್ಲ, ನಮಗೆ ಗ್ಯಾರಂಟಿ ಆಗಲಿಲ್ಲ. ಅದಕ್ಕೊಂದು ಥಿಯರಿ ಬೇಕೀಗ. ಥಿಯರಿ ಆಯಿತು, ಇನ್ನು ಪ್ರಾಕ್ಟಿಕಲಿ ತೋರಿಸಬೇಕು. ಒಂದು ಪ್ರಯೋಗ. ತೇ ಶ್ರದ್ಧದಾನಾ ಬಭೂವು, ಅವರಿಗೆ ನಂಬಿಕೆ ಜಾಸ್ತಿ ಬರಲಿಲ್ಲ ಅಂತ. ಹೇಳಿಕೆ ಚೆನ್ನಾಗಿತ್ತು, ಅದನ್ನು ಮಾಡಿ ತೋರಿಸಿದರೆ ಹೇಗಾಗ್ತದೆ ನೋಡುವ ಅಂತ. ಅವರಿಗೆ ಒಪ್ಪಿಗೆ ಆಗಲಿಲ್ಲ, ಇಷ್ಟ ಆಗಲಿಲ್ಲ ಎಲ್ಲರಿಗೂ. ನಮಗೆ ಹೇಗೆ ಇಷ್ಟ ಆಗುವುದಿಲ್ಲ ಹೇಳಿದ ತಕ್ಷಣ ಹಾಗೆ. ಆದ ತಕ್ಷಣ ಇವೊಂದು ಕೆಲಸ ಮಾಡಿದ. ಅವರಿಗೆ ಇಷ್ಟ ಆಗಲಿಕ್ಕೆ ನಾನು ಮಾತಲ್ಲಿ ಹೇಳಿ ಪ್ರಯೋಜನ ಇಲ್ಲ. ಯಾಕೆ? ಶತಕೃತ್ವೋಪದೇಶ ಅಂತ ಅರ್ಥ.
ಒಮ್ಮೆ ಹೇಳಿದರೆ ಕೇಳದವನು, ಕಿವಿಗೆ ಕೇಳ್ತದೆ, ಅರ್ಥ ಆಗ್ತದೆ, ಒಪ್ಪುವುದಿಲ್ಲ, ಅವನು ಕೇಳದವನು. ಕೇಳದವನಿಗೆ ಮತ್ತೆ ಎಷ್ಟು ಸರ್ತಿ ಹೇಳಿದರೂ ಕೇಳುವುದಿಲ್ಲವ. ಮತ್ತು ನಾವು ಸುಮ್ಮನೆ ಅವನನ್ನು ಬಲಾತ್ಕಾರ ಮಾಡಬೇಕು, ಪ್ರಯೋಜನ ಇಲ್ಲ. ಬಲಾತ್ಕಾರ ಮಾಡಿದ್ರೆ ಆಯ್ತು ಹೇಳ್ತಾನೆ, ಆಚೆ ಹೋದ್ನಂದ್ರೆ ಅವರು ಹೇಳ್ತಾರೆ ನಾನು ಯಾಕೆ ಕೇಳೋದು ಅಂತಾನೆ. ಅದಕ್ಕೇನು ಮಾಡಬೇಕು ಅಂದರೆ ತೋರಿಸಿಕೊಡ್ಬೇಕು ಅವನಿಗೆ. ಒಂದು ಸರ್ತಿ ಹೇಳಿದರೆ ಅರ್ಥ ಆಗದಿದ್ದರೆ ಎರಡನೇ ಸರ್ತಿ ಹೇಳಲಿಕ್ಕಿಲ್ಲ, ಮಾಡಿ ತೋರಿಸುವುದು ಮಾತ್ರ ಕ್ರಿಯೆಯಲ್ಲಿ. ಬುದ್ಧಿವಂತರ ಲಕ್ಷಣ ಅದು. ಕೂಡಲೇ ಏನು ಮಾಡಿದೆ ಇವ? ಸ್ವಭಿಮಾನಾತ್ ಉತ್ಕ್ರಮದ ಇವ ಸಹ, ಅಭಿಮಾನಾತ್ ಸಹ ಅಂದರೆ ಅವನೇ. ಈಗ ಮಾತಾಡಿಕೊಂಡವ, ನಾನೇ ಎಲ್ಲ ಮಾಡ್ತೇನೆ ಹೇಳಿದವ ಅಂದರೆ ಪ್ರಾಣ. ಈಗ ಗಾಳಿ ಒಂದು ಸರ್ತಿ ಮೂಗಿನಿಂದ ಹೋಗಿ ಒಂದು 4 ನಿಮಿಷ ಇಲ್ಲ ಆಯಿತು ಅಂದರೆ, ಓನ್ಲಿ 4 ಮಿನಿಟ್ಸ್ ಇಲ್ಲ ಆಯಿತು ಅಂದರೆ ಮತ್ತೆ ಕಣ್ಣು ತೆರೆಯುವುದಿಲ್ಲ, ಕಿವಿ ಹತ್ತಿರಲ್ಲಿ ಪಂಪ್ ಹೊಡೆದ್ರಿ ಅಂತ ಕೇಳುವುದಿಲ್ಲ, ಕೈಕಾಲು ಎತ್ತಿ ಆಚೆಟ್ರು ಗೊತ್ತಾಗುವುದಿಲ್ಲ, ಎಲ್ಲ ಮರ ಕಟ್ಟಿರ್ತದೆ, ಚಪ್ಪೆ ಆಗ್ತದೆ. ಖಾಲಿ ಓನ್ಲಿ 4 ಮಿನಿಟ್ಸ್ ಗಾಳಿ ಅನ್ನೋದು ಮೇಲೆ ಕೆಳಗೆ ಹೋಗ್ತಾ ಇಲ್ಲ ಎನ್ನುವುದಾಗಿ ಬಿಟ್ಟರೆ, ಹೋಯ್ತು ಮೇಲೆ ಹೇಳ್ತಾರಲ್ಲ, ಅದು ಮೇಲೆ ಹೋಯ್ತು ಅವನದ್ದು ಅಂತ ಗಾಳಿ. ಇದನ್ನೇ ಮಾಡಿದವ, ಮಾಡಿ ತೋರಿಸಿದ. ಒಂದು ಸ್ಟೈಲ್ ಒಮ್ಮೆಲೆ ಪ್ರಾಣ ಏನು ಮಾಡಿದ ಅಂದರೆ ಮೆಲ್ಲಕ್ಕೆ ಮೇಲೆ ಎದ್ದಂತೆ, ದೇಹದಿಂದ ಹೊರಗೆ ಹೋಗಲಿಕ್ಕೆ ನೋಡಿದ. ಹೋಗಿಬಿಟ್ರೆ ಅವರು ಸತ್ತೇ ಹೋಗ್ತಾರೆ ಗೊತ್ತುಂಟು, ಅದರಿಂದ ಹೋದಾಗೆ ಮಾಡಿದ. ಅವ್ರಿಗೆ ಗೊತ್ತುಂಟು ಇವುಗಳು ಹೋದರೆ ಇಲ್ಲ ಆಗ್ತಾರೆ ಮತ್ತೆ ಅಂತ. ಅದನ್ನು ಉತ್ಕ್ರಮದ ಇವ ಅಭಿಮಾನಾತ್. ಅಭಿಮಾನ ಅಂದರೆ ಆಗೊಂದು ಅರ್ಥ ಹೇಳಿದೆ, ಅಭಿಮನ್ಯಮಾನವಾದ ಈ ದೇಹದಿಂದ ಅಂತ. ದೇಹದಿಂದ ಮಾತ್ರ ಅಲ್ಲ, ಅವನಿಗೆ ಗರ್ವದಿಂದ. ಅಭಿಮಾನ ಅಂದರೆ ಗರ್ವದಿಂದ. ಅಯ್ಯ ನಾನು ಹೇಳ್ತೇನೆ ಮಾರಾಯ, ನನ್ನಿಂದಲೇ ಆಗುವುದು ಅಂತ ಇವುಗಳು ಒಪ್ಪುವುದಿಲ್ಲ. ದಡ್ರಿ ಇವುಗಳು ಹೇಳಿ ಒಮ್ಮೆಲೆ ಒಂದೇ ಸದ್ಯ ದಡಕ್ಕೆ ಎದ್ದದ್ದೇ ಸ್ವಭಿಮಾನಾತ್. ಒಮ್ಮೆಲೆ ಫೋರ್ಸಿನಿಂದ, ಅಭಿಮಾನದಿಂದ, ಸತ್ಯವಾದ ಗರ್ವದಿಂದ ಎದ್ದಂತಾಗಿದೆ ಅಷ್ಟೇ, ಹೇಳಲಿಲ್ಲ. ತಸ್ಮಿನ್ ಉತ್ಕ್ರಾಮತಿ ಸರ್ವಯೇವ ಉತ್ಕ್ರಮಂತೆ. ಅವನು ಎದ್ದದ್ದೇ ತಡ ಎಲ್ಲ ಮೇಲಕ್ಕೋಯ್ತಂತೆ. ಕಣ್ಣು, ಕಿವಿ, ಮೂಗು, ಬಾಯಿ, ಮತ್ತೊಂದು ಇನ್ನೊಂದು ಎಲ್ಲ ಇಂದ್ರಿಯಗಳು ತನ್ನಷ್ಟಕ್ಕೆ ನೋಡಿ ಎಲ್ಲಿ ನಿಲ್ತದೆ ಗೊತ್ತಿಲ್ಲ. ಕೊನೆಯ ಉಸಿರು ಏನಾಗ್ತದೆ, ಬರಿತಾ ಇರ್ತಾನೆ, ಅಲ್ಲಿಗೆ ಉಸಿರು ನಿಂತರೆ ಅಲ್ಲೇ ಪೆನ್ ಇರ್ತದೆ, ಡಮ್ಮ, ಕಣ್ಣಲ್ಲೇ ಮುಚ್ಚಿರ್ತದೆ, ದೇಹಲ್ಲೇ ಬಿದ್ದಿರ್ತದೆ, ಕೈಕಾಲೆಲ್ಲ ಸೆಡೆದಿರ್ತದೆ. ಎಲ್ಲ ಒಂದು ಸ್ವಲ್ಪ ಎಲ್ಲ ಪುಸ್ತಕ ಎಲ್ಲ ಮುಚ್ಚಿಕೊಂಡು ಪೆನ್ನೆಲ್ಲ ಕ್ಯಾಪ್ ಹಾಕಿ ಇಡುವ ಅಷ್ಟು ಹೊತ್ತೆಲ್ಲ ಇಲ್ಲ, ಏನಿಲ್ಲ, ಯಾವುದಿಲ್ಲ. ಆದ್ದರಿಂದ ಇವ ಹೇಳಬೇಕು ಅಂತ ಹೊರಟಾಗಲೇ ಎಲ್ಲ ಹೋಯಿದ್ದೇವೆ ಅಂತೆ. ತಸ್ಮಿನ್ ಉತ್ಕ್ರಾಮತಿ ಸರ್ವಯೇವ ಉತ್ತಿಷ್ಟಂತೆ. ತಸ್ಮಿನ್ ಉತ್ಕ್ರಾಮತಿ ಅಥೇತರೇ ಸರ್ವಯೇವ ಅಂತಾರೆ. ತಸ್ಮಿನ್ ಉತ್ಕ್ರಾಮತಿ ಹೇಳ್ತಾನೆ ಅಂದ ತಕ್ಷಣವೇ ಎಲ್ಲರೂ, ಸರ್ವೇ ಇತರೆ ಎಂದಲೂ ಅರ್ಥ, ಅಥೇತರೆ ಸರ್ವ ಏವ, ಅಲ್ಲಿ ಸರ್ವ ಏವ ಉತ್ಕ್ರಮಂತೆಯೂ ಅರ್ಥ. ಯಾಕೆ? ಎಲ್ಲದರಲ್ಲಿ ದೊಡ್ಡವ ಒಳಗಿನವ ಮನೋಭಿಮಾನಿ. ಇದೇ ಲಿಂಗ ನಾನೇ ಅಂತ ಹೇಳಿಕೊಂಡವ. ಊರ್ಧ್ವಲಿಂಗಾಯ ನಮಃ. ಸರ್ವ ಅಂದರೆ ಶಿವ, ಸರ್ವ ಹಿಂಸಾಯಾಮ್ ಇವತ್ತಿನವರೆಗೆ ಮಾತಾಡಿಕೊಂಡವ. ಅವನಿಗೆ ಒಳಗಿನ ಮನಸ್ಸಿಗೂ ಏನು ಮಾತಾಡಲಿಕ್ಕೆ ಆಗಲಿಲ್ಲ. ಅಹಂಕಾರದ ಮೂಟೆವ, ತ್ರಿವಿಧ ಅಹಂಕಾರದವ, ನಾನು ಅಂತ ಹೇಳಿಕೊಳ್ಳುವವ ರುದ್ರನು, ಶಿವನು, ಮನೋಭಿಮಾನಿಯು ಇಲ್ಲ. ಅಂತರಿಂದ್ರಿಯವೂ ಸಹ ಎಲ್ಲ ಚಪ್ಪೆ ಆಗಲಿ ತೊಂದರೆ ಇಲ್ಲ, ಮನಸ್ಸೊಂದು ಗಟ್ಟಿ ಉಂಟ, ಏನಿಲ್ಲ, ಮನಸ್ಸು ಇಲ್ಲ. ಯಾಕೆ ಅಂದರೆ ಎಲ್ಲ ಮಲಗಿದ್ದಾಗಲೂ ಅಂದರೆ ಕೈಕಾಲುಗಳೆಲ್ಲ ನಾವೇ ಆಫ್ ಮಾಡ್ತೇವೆ ಸ್ವಿಚ್, ಅದಕ್ಕೆಲ್ಲ ನಮಗೆ ಗೊತ್ತುಂಟು. ಹಾಸಿಗೆಗೆ ಬಿದ್ದುಕೊಳ್ಳುವ ಮೂಲಕ ನಾವು ಕೈಕಾಲುಗಳನ್ನು ಮೊದಲು ಆಫ್ ಮಾಡ್ತೇವೆ. ಅಲ್ಲಿ ಮುಗೀತಾ, ಇನ್ನು ನಡೆಯುವುದಿಲ್ಲ, ಕೆಲಸ ಏನು ಮಾಡುವುದಿಲ್ಲ, ಲೈಟೆಲ್ಲ ಆಫ್ ಮಾಡಿ ಆಗಿದೆ. ಆಗ ಕಣ್ಣು ನಾವೇ ಮುಚ್ಚಿಕೊಳ್ತೇವೆ, ನಿದ್ದೆ ಬರೋದಿಲ್ಲ. ಕಣ್ಣು ಮುಚ್ಚುವುದು ಈ ಬರಬೇಕು ಅಂತ ನಿದ್ದೆಯನ್ನು ಕರೀಲಿಕ್ಕೆ ಕಣ್ಣು ಹೀಗೆ ತೆರೆದ್ರೆ ನಿದ್ದೆ ಬರೋದಿಲ್ಲ, ಅದಕ್ಕೆ ನಾವೇ ಕಣ್ಣು ಮುಚ್ಚಿದ್ದೇವೆ. ಮತ್ತು ಕಿವಿಯನ್ನು ಕೇಳಲಿಕ್ಕಿಲ್ಲ. ಮತ್ತು ಕೆಲವರು ಮೂಗಿಗೂ ಮುಸುಂಡಿಗೂ ಎಲ್ಲ ಮುಸುಗು ಹಾಕ್ಕೊಳ್ತಾರೆ, ಇನ್ನು ಅದೊಂದು ರೀತಿಯಿಂದ ಹೆಣದಾಗೆ ಆಗ್ತದೆ. ಆಗ ಇಷ್ಟೆಲ್ಲ ಮಾಡಿ ಎಲ್ಲ ಆಫ್ ಮಾಡಿ ಎಲ್ಲ ಬಿಟ್ಟುಕೊಂಡಾಗ ಅವ್ರಿಗೆ ಗೊತ್ತುಂಟು ಏನಿಲ್ಲ ಇನ್ನು ಅಂತ. ಇನ್ನು ಯಾರಾದರೂ ಮಾತಾಡದೇ ಇದ್ದರೂ ಅವ್ರಿಗೆ ಕಿವಿ ಕೊಡೋದಿಲ್ಲ, ಕೇಳೋದಿಲ್ಲ, ಅವರಿಗೆ ಅರ್ಥವೂ ಆಗೋದಿಲ್ಲ, ಅದು ಎಲ್ಲ ವಿಡ್ರಾ ಮಾಡಿಕೊಂಡಿದ್ದಾರೆ. ಇಷ್ಟಾದರೂ ಗಮ್ಮತ್ತು ಅಂದರೆ ಎಲ್ಲ ಇಂದ್ರಿಯಗಳು ಕೆಲವೊಮ್ಮೆ ಬಾಯ ಮಾಡಿ ಬಿದ್ದುಕೊಳ್ತಾನೆ. ಏನೇ ಇರಲಿ ಅಷ್ಟೊತ್ತಿನಲ್ಲಿ ಅವನಿಗೆ ಎಂಥದೋ ಕಾಣಲಿಕ್ಕೆ ಶುರುವಾಗ್ತದೆ. ಯಾಕೆ ಅಂದರೆ ಮನಸ್ಸು ಪರತಿ ಆಗಲಿಲ್ಲ, ಮನಸ್ಸು ಮಲಗಲಿಲ್ಲ. ಇದೆಲ್ಲ ಇಂದ್ರಿಯಗಳನ್ನು ನಾವು ಆಫ್ ಮಾಡಿಕೊಳ್ಳಲಿಕ್ಕೆ ಬರ್ತದೆ ತನ್ನಷ್ಟಿಗೆ ಬಲಾತ್ಕಾರದಲ್ಲಿ. ಆದರೆ ಮನಸ್ಸನ್ನು ಎಂತ ಮಾಡಲಿಕ್ಕೆ ಆಗೋದಿಲ್ಲ.
ಆದರೆ ಅದು ಎಲ್ಲಿಯೋ ಓಡ್ತಾ ಇರ್ತದೆ, ಎಂಥದೋ ಕಾಣ್ತಾ ಉಂಟು, ಅಲ್ಲೇ ಕೂತಿದೆ ಇವ, ಭಾರಿ ಖುಷಿ ಆಗ್ತಾ ಉಂಟು ಅವನಿಗೆ, ಬೊಬ್ಬೆ ಹೊಡಿತಾನೆ, ಹೇಳ್ತಾನೆ, ಏನೋ ಮಾಡ್ತಾನೆ. ಏನಾಯಿತು? ಸ್ವಪ್ನ ಕಾಣ್ತಾ ಇದ್ದಾನೆ. ಮನಸ್ಸು ಮಾತಾಡ್ತಾ ಇದ್ದರೆ ಸ್ವಪ್ನ ಬರ್ತದೆ, ಅದು ಮಲಗದಿದ್ದರೆ. ಆದರೆ ಈ ಶಿವನಿಗೊಂದು ಪವರ್ ಜಾಸ್ತಿ. ಎಲ್ಲ ಇಲ್ಲ ಆದರೂ ಶಿವ ಇದ್ದಾನೆ, ನಾನೊಬ್ಬನು ಒಳಗಿಂದ ಕೆಲಸ ಮಾಡುತ್ತೇನೆ ಅಂದ. ಕಣ್ಣು ಮುಚ್ಚಿಕೊಂಡಿದ್ರೂ ಮನಸ್ಸಿನಲ್ಲಿ ಸ್ವಪ್ನದಲ್ಲಿ ಕಾಣ್ತದೆ, ಕಿವಿ ಮುಚ್ಚಿಕೊಂಡಿದ್ರು ಸ್ವಪ್ನದಲ್ಲಿ ಮನಸ್ಸಿನಲ್ಲಿ ಕಿವಿಗೆ ಕೇಳ್ತದೆ, ಯಾರೋ ಕರೆದದ್ದು ಯಾರೋ ಹೇಳುವುದು. ಬಾಯಿ ಮುಚ್ಚಿಕೊಂಡಿದ್ರು ಮಾತಾಡ್ತಾನೆ, ಕೆಲವೊಮ್ಮೆ ಬಾಯಿ ತೆರೆದು ಮಾತಾಡ್ತಾನೆ ಮನಸ್ಸಿನಲ್ಲಿ. ಸ್ವಪ್ನದಲ್ಲಿ ಮಾತಾಡುವವ ಅಲ್ಲಿ ಮಾತಾಡ್ತಾನೆ, ಹೊರಗೆ ಹೇಳ್ತಾನೆ, ಹೌದು ಮಾರ ನಾನು ಕೊಡಲಿಕ್ಕೆ ಎಂದುಂಟು, ಎಲ್ಲ ಯಾರಿಗೆ ಎಂದು ಗೊತ್ತಿಲ್ಲ, ಪಕ್ಕದವ ಎರಡು ಬಾರಿಸ್ತಾನೆ, ಸುಮ್ಮನೆ ಕೂತ್ಕೊಳ್ಳ ಅಲ್ಲಿ ಹೇಳಿಕೊಂಡು ಗಮ್ಮತ್ ಇರ್ತದೆ. ಆದ್ದರಿಂದ ಸ್ವಪ್ನದಲ್ಲಿ ಇಂದ್ರಿಯಗಳು ಹೊರಗಿಂದ ಬಾಯಿ ಮುಚ್ಚಿಕೊಂಡವು, ಎಲ್ಲ ವ್ಯಾಪಾರವನ್ನು ನಿಲ್ಲಿಸಿದಾದರೂ ಒಳಗಿನಲ್ಲಿ ಸ್ವಪ್ನದಲ್ಲಿ ಮನಸ್ಸೇ ಎಲ್ಲ ಮಾಡ್ತದೆ. ಕಣ್ಣು ಮಾಡ್ತದೆ, ಕಿವಿ ಕೆಲಸ ಮಾಡ್ತದೆ, ಕಾಲು ಕೆಲಸ ಮಾಡ್ತದೆ, ಕೈ ಕೆಲಸ ಮಾಡ್ತದೆ. ಅವು ಹೇಳ್ತಾನೆ, ನಾನು ನಿನ್ನೆ ಕೊಟ್ಟಿದ್ದೇನಲ್ಲ ನಿನಗೆ ದುಡ್ಡು ಅಂತಾನೆ. ಎಲ್ಲಿ ಮಗನೇ, ನೀನು ನಿನ್ನ ಮನೆಯಲ್ಲಿ ಮಲಗಿದ್ದಿ, ನಾನು ಬೆಂಗಳೂರಲ್ಲಿದ್ದು ಕೊಡೋದು ಹೇಗೆ ಹೇಳ್ತಾನೆ. ಅಲ್ಲ ನಾನು ಕೈಯಾರೆ ಕೊಟ್ಟು, ಎಲ್ಲಿ ಕೈಯಾರೆ ಕೊಟ್ಟಿದ್ದೇನೆ ನೋಡಿ, ಗಮ್ಮತ್ತು ಹೇಳೋದವ. ಅದನ್ನು ಕೈ ಕಾಲು ನಾನು ಬಂದಿದ್ದೆ ಮನೆಗೆ ಅಂತಾನೆ, ಎಲ್ಲಿ ಮಲಗಿದವ. ಎಲ್ಲ ಇಂದ್ರಿಯಗಳು ನೋಡಿ ಮನಸ್ಸು ಎಷ್ಟು ಚೆನ್ನಾಗಿ ಹೇಳ್ತದೆ, ಒಳ್ಳೆ ಅಭ್ಯಾಸ ಇರ್ತದೆ. ಕೆಲವರಿಗೆ ಇಡೀ ದಿನ ರಾತ್ರಿ ಇಡೀ ಸ್ವಪ್ನವೇ, ನಿದ್ದೆ ಬರೋದಿಲ್ಲ ಅವರಿಗೆ, ಭಾರಿ ಗಮ್ಮತ್ತಿರ್ತದೆ. ಪಿಕ್ಚರ್ ನೋಡಿದಾಗ ಆಗ್ತದೆ ಅವರಿಗೆ, ಎಂದೆಂದು ಕಟ್ ಪಿಕ್ಚರ್, ಎಲ್ಲದರಲ್ಲೂ ಟ್ರೈಲರ್ಗಳೇ, ಇಡೀ ಯಾವುದಿಲ್ಲ. ಇದನ್ನು ಉಲ್ಲೇಖ ಮಾಡಿದೆ ಇವ. ಅದಕ್ಕೋಸ್ಕರ ಪ್ರತ್ಯೇಕ ಹೇಳ್ತಾನೆ, ಪ್ರಾಣನ ಕಥೆಯಲ್ಲಿ ಹೇಳ್ತಾನೆ, ತಸ್ಮಿಂಶ್ಚ ಉತ್ಕ್ರಾಮತಿ ಅಥ ಇತರೆ ಸರ್ವವೇವ ಉತ್ಕ್ರಮಂತೆ ಅಂತ. ಉಳಿದವರಾಯ್ತಲ್ಲ ಏಕ್ದಮ್ ಪ್ರಾಣ ಹೋಗ್ತದೆ ಅಂದಾಗ ಉಳಿದ ಇಂದ್ರಿಯಗಳು ಯಾವುದು ಏನು ಮಾಡುವುದಿಲ್ಲ, ಎಟ್ ಎ ಟೈಮ್ ಬಾಯಿ ಮುಚ್ಚುತ್ತವೆ. ಆದರೆ ಮನಸ್ಸು ಮಾತ್ರ ಎಚ್ಚರದಲ್ಲಿದ್ದಾಗ ಸ್ವಪ್ನಕ್ಕೆ ಜಾರುವಂತೆ ನಿರಂತರವಾಗಿ ಒಳಗಿನ ಇಂದ್ರಿಯಗಳ ಜೊತೆಯಲ್ಲಿ ಅದು ಕೆಲಸ ಮಾಡುವುದರಿಂದ ಅದನ್ನು ಪ್ರತ್ಯೇಕ ಹೇಳ್ತಾರೆ. ಈವನ್ ಸರ್ವಹ ಏವ ಉತ್ಕ್ರಮತೆ ಅಂತ. ಶಿವನು ಮನಸ್ಸಿನ ಅಭಿಮಾನಿಯೂ ಸಹ ಪ್ರಾಣ ಹೋಗ್ತದೆ ಅಂದರೆ ಸ್ವಪ್ನವೂ ಕಾಣುವುದಿಲ್ಲ. ಅವರು ಸ್ವಪ್ನ ಕಾಣ್ತಾ ಇದ್ದಾರೆ, ಸಾಯಲಿಲ್ಲ ಅಂತ ಯಾರು ಹೇಳೋದಿಲ್ಲ. ಸ್ವಲ್ಪ ಇಡೀರಿ ಮಾರ, ಎಲ್ಲ ಇಂದ್ರಿಯಗಳು ಸರಿ ಇಲ್ಲ, ಅವನಿಗೆ ಸ್ವಪ್ನ ಆಗ್ತಾ ಉಂಟು, ಯಾರಾದರೂ ಹೇಳ್ತಾರ? ಡೆಡ್ ಬಾಡಿಯನ್ನು ಮುಟ್ಟಿಕೊಂಡು ಅದು ಸ್ವಪ್ನ ಕಾಣ್ತದೆ ಹೇಳ್ತಾರ? ಶಾಶ್ವತ ನಿದ್ದೆ ಅದು. ಅದರಿಂದ ಇದು ಗೆರೆಗಳು ಹೇಳುವಾಗ ಬಹಳ ಚಂದವಾಗಿ ಮಾತಾಡ್ತಾರೆ. ಅದರಿಂದ ಸರ್ವೇ ಎನ್ನುವುದು ಅರ್ಥ ಹೌದು, ಏವಕಾರಿ ಇರುವಾಗ ಅದು ಸರ್ವಹ ಎನ್ನುವುದು. ಶಿವನು ಅಲ್ಲಿಂದ ಜಾರಿದ, ಅದು ಹಾಗೆ ಆಗ್ತದ? ಆಗ್ತದೆ ಅಂದರು. ಈಗ ಒಂದು ಸ್ವಿಚ್ ಆಫ್ ಮಾಡಿದರೆ ಅರಮನೆ 1,00,000 ಲೈಟ್ ಆಫ್ ಆಗುವುದಿಲ್ವಾ? ಆಗ್ತದೆ. ಒಂದು ಸ್ವಿಚ್ ಆನ್ ಮಾಡಿದರೆ ಅರಮನೆ ಅಷ್ಟು ಲೈಟ್ ಆನ್ ಆಗುವುದಿಲ್ವಾ? ಮೊನ್ನೆಗೆ ದಸರಕ್ಕೆ ಡೈಲಿ ಪಟ್ಟ ಅಂತ ಒಂದೇ ಸರ್ತಿ 1,00,000 ಲೈಟ್ ಆಗ್ತದೆ. ಆದ ತಕ್ಷಣ ಅಷ್ಟು 1,000 ಪಾರಿವಾಳಗಳು ಹಾರ್ತವೆ ಎಟ್ ಎ ಟೈಮ್. ಅದು ನಮ್ಮ ಶಾಲೆಯಲ್ಲಿ ಎಲ್ಲ ವಿದ್ಯಾರ್ಥಿಗಳಲ್ಲಿ ಕೇಳ್ತಾರೆ ಅವರು, ಮರದಲ್ಲಿ ಎಷ್ಟು ಕಾಗೆಗಳಿವೆ? 10 ಕಾಗೆಗಳಿವೆ. ಈಗ ಒಂದು ಕಲ್ಲು ಬಿಸಾಡಿದರೆ ಎಷ್ಟು ಕಾಗೆಗಳು ಉಳಿತಾವೆ? ಅದು ಒಂದು ಕಲ್ಲು ಬಿಸಾಡಿದರೆ ಒಂದೇ ಕಾಗೆ ಹಾರ್ತದೆ ಅಂತ ಉಂಟಾ? 10 ಹಾರಬಹುದು. ಹಾರಿದ ನಂತರ ಅಲ್ಲೇ ಕೂತ್ಕೊಳ್ಳಿಕ್ಕೂ ಆಗು. ಇದು ಲೆಕ್ಕಕ್ಕೆ ಉತ್ತರ ಬರುವುದಿಲ್ಲ, ಎಂಥ ಉತ್ತರ ಬರೆದ್ರು ರೈಟ್ ಮಾರ್ಕ್ ಕೊಡಲೇಬೇಕು ಅವರು. 10 ಕಾಗೆ ಹಾರ್ತದೆ ಆಗ್ಬೋದು, ಒಂದು ಹಾರುವುದಿಲ್ಲ. ಕಲ್ಲು ಬಿಸಾಡುವಾಗ ಕಾಗೆಗಳು ಆಚೆ ನೋಡ್ತಾ ಇದ್ದರೆ ಒಂದು ಹಾರುವುದೇ ಇಲ್ಲ, ಮತ್ತೆ ಅದು ಸತ್ಯವೇ. ಹಾಗೆ ಇದು ಸ್ವಿಚ್ ಆನ್ ಆಫ್ಗಳು ಇದ್ದಾಗೆ ಅಷ್ಟಕ್ಕೂ ಕೆಲಸ ಮಾಡ್ತದೆ, ಒಂದಕ್ಕೂ ಕೆಲಸ ಮಾಡುವುದಿಲ್ಲ. ಆದ್ದರಿಂದ ಪ್ರಾಣ ಏಳುತ್ತದೆ ಅಂದಾಗ ಎಲ್ಲರೂ ಹೇಳುವುದು ಹೇಗೆ ಸಾಧ್ಯ ಅಂದರೆ ಅದಕ್ಕೊಂದು ಸಣ್ಣ ದೃಷ್ಟಾಂತ ಕೊಡ್ತಾರೆ. ತದ್ಯತ ಮಕ್ಷಿಕಾ ಮಧುಕರ ರಾಜಾನಂ ಉತ್ಕ್ರಾಮಂತಂ ಸರ್ವಾಯೇವ ಉತ್ಕ್ರಮಂತೆ ಅಂತ. ಹೇಗೆ ಜೇನುಗೂಡಿನಲ್ಲಿ ನೋಡಿ, ಆ ಪ್ರಧಾನವಾದ ಒಂದು ಜೇನು ಹುಳ ಅದು ಹಾರಿದರೆ ಎಲ್ಲ ಹಾರ್ತದೆ, ಅದು ಕೂತರೆ ಎಲ್ಲ ಕೂತ್ಕೊಳ್ತದೆ, ಬಂದು ಎಲ್ಲಿ ಹೋಗಿ ಕೂತ್ಕೊಳ್ತದೆ ಅಲ್ಲಿ ಕೂತ್ಕೊಳ್ತದೆ. ಹಾಗೆ ತಸ್ಮಿನ್ ಪ್ರತಿಷ್ಠಮಾನೆ ಸರ್ವಯೇವ ಪ್ರತಿಷ್ಠಂತೆ ಅಂತ. ಪ್ರಾಣ ಹೀಗೆ ಹೋಗ್ತದೆ ಅಂದಾಗ ಎಲ್ಲರೂ ಹೇಳಲಿಕ್ಕೆ ಹೋದರು, ಅವು ಅಲ್ಲಿ ಗಜಕ್ಕ ಕೂತ ಎಲ್ಲರೂ ಗಟ್ಟಿ ಕೂತ್ರೆ ಮಾತಾಡಿ ಶುರುವಾಯಿತು, ಕಿವಿಗೆ ಕಣ್ಣು ಬೀಳಿ ವಿಚಿತ್ರ ಮಾರೆ. ಒಮ್ಮೆ ಮೇಲೂ ಸಿರುವಾಯಿತು, ಎಲ್ಲ ಸ್ತಬ್ಧ ಆಗ್ತದೆ ಎಣಿತಿದ್ದು, ಮತ್ತೆ ಉಸಿರು ಗಟ್ಟಿಯಾಗಿ ಒಳಗೆ ಹೇಳ್ಕೊಂಡ, ಎಲ್ಲ ಕಣ್ಣು ತೆಗಿತಾನೆ. ಎಂತಂದು ಏನಾಯ್ತು ಕೇಳ್ತಾನೆ. ಎಲ್ಲ ರೆಡಿ ಮಾಡಿದ್ದಾರೆ ಅಲ್ಲಿ ಅವನಿಗೆ ಪಲ್ಲಕ್ಕಿ ಎಲ್ಲ. ಅವ ಬಗ್ಗೆ ಕೇಳುದು ಎಂದಾಗಲಿಲ್ಲ ಏನಾಗಲಿಲ್ಲ ಅಂತ ಹೇಳಿ ಮತ್ತೆ ಬಾಯಿ ಮುಚ್ಚೋದು ಬೇಗ ಆಗ್ತದೆ. ಇದೊಂದು ಮಾಡಿ ತೋರಿಸಿದವ ನಾಟಕ. ಮೆಲ್ಲ ಹೋದಾಗಿ ಮಾಡಿದ, ಎಲ್ಲರೂ ಹೋದಾಗಿ ಮಾಡಿದರು. ಕೂಡಲೇ ಗಡಕ್ಕ ಕೂತ ಗಚಕ್ ಕೂತ. ದೃಷ್ಟಾಂತ, ದೊಡ್ಡ ಜೇನುವನ್ನು ಅನುಸರಿಸುವ ಸಣ್ಣ ಜೇನುಗಳಿಗೆ ವರ್ಕರ್ಸ್ ಇದ್ದಾಗೆ ಎಲ್ಲ ಜೇನು ಹುಳುಗಳು ಒಟ್ಟಾಗ್ತವೆ. ಎಲ್ಲಿ ಓಡ್ತದೆ ಅದರ ಲೀಡರ್ ಅಲ್ಲಿಗೆಲ್ಲ ಓಡ್ತಾವೆ, ಎಲ್ಲಿ ಅದು ಕೂತ್ಕೊಳ್ತದೆ ಅಲ್ಲೇ ಕೂತ್ಕೊಳ್ತಾರೆ. ಅದಲ್ಲಿ ಎದ್ದರೆ ಅದು ಹೇಳ್ತದೆ, ಮತ್ತೆ ಯಾಕೆ ಹೇಳೋದೆಲ್ಲ ಪ್ರಶ್ನೆ ಇಲ್ಲ.
ಅದು ಇದು ಆಡುಗಳ ಮಂದೆ ಹಿಂದೆ ಕುರಿ ಮಂದೆ ಹೋದ ಹಾಗೆ. ಒಂದು ಆಡು ಆಚೆ ಹೋಯ್ತಾ, ಎಲ್ಲ ಕುರಿ ಆಚೆ ಹೋಯ್ತು. ನಿಮಗೆ ಭಾರಿ ಚಂದವಾಗಿ ಒಂದು ದೃಷ್ಟಾಂತ ಕೊಡೋದಾದರೆ ನೀವು ಮಾಡಿ ನೋಡ್ಬೋದು ಮನೆಯಲ್ಲಿ. ಹೌದು, ಹಿಂದೆ ಹೇಳಿದ್ದೇನೆ. ಒಂದು ತಡಮೆ ಹಿಡಿದು ಒಂದು ಕೋಲು ಅಡ್ಡ ಹಿಡಿಯೋದು. ಆಗ ಆ ಕೋಲು ಸಣ್ಣದು, ಎತ್ತರಕ್ಕೇನಿಲ್ಲ, ಒಂದು ಅಡಿ ಎತ್ತರದಲ್ಲಿ ಕೋಲು ಅಡ್ಡ ನಾವೇ ಹಿಡ್ಕೊಳ್ಳೋದು. ಆಗ ಒಂದು ಕುರಿ ಬಂದದ್ದು ಆ ಕೋಲು ಉಂಟು ಹೇಳಿ ಹಾರ್ತದೆ, ತಡಮೆಯನ್ನು ಹಾರ್ತದೆ. ಎರಡನೇ ಕುರಿ ಬರ್ತದೆ, ಅದು ಹಾರ್ತದೆ. ಮೂರನೇದು ಹಾರ್ತದೆ. ಹೀಗೆ ನೀವು 4-5 ಹಾರುವವರೆಗೆ ಕಾಯಿರಿ ಕೋಲು ಹಿಡ್ಕೊಂಡು. ಮತ್ತೆ ನೀವು ಕೋಲನ್ನು ಆಚೆ ಹಿಡ್ಕೊಂಡು ಕೂತ್ಕೊಳ್ಳಿ. ಆದರೆ ಹಾರುವುದು ಯಾವುದು ನಿಲ್ಲಿಸುವುದಿಲ್ಲ. ಪ್ರತಿಯೊಂದು ಅಲ್ಲಿ ಬಂದಾಗ ಪಟಕ ಹಾರಿ ಹೋಗ್ತದೆ. ಯಾಕೆ ಹೇಳಿದೆ ಅದು ಮೊದಲನೇದು ಹಾರಿದೆ ಅದಕ್ಕೆ ಅಂತ. ನಮ್ಮದೆಲ್ಲ ಕೆಲಸಗಳು ಹೀಗೆ. ಮೊದಲನೇವ ಪಾಪ ಅವನಿಗೆ ಕಾಲು ನೋವು ಹೇಳಿಕೊಂಡು ಪುಕ್ಕಳಿ ಮೇಲೆ ಮಾಡಿ ಕೆಲಸ ಮಾಡ್ತಿದ್ದ. ಇವರು ಈಗಲೂ ಹಾಗೆ ಮಾಡಿ ಮಾಡೋದು. ಯಾಕೆ ಹೇಳಿದೆ ಅದು ನಮ್ಮ ಅಜ್ಜ ಹಾಗೆ ಮಾಡಿದ್ರು. ಎಂತ ಕಾರಣ, ಅಜ್ಜನಿಗೆ ಪುಗಳಿಯಲ್ಲಿ ಹುಣ್ಣಾಗಿತ್ತು ಎಂತ ಮಾಡೋದು. ಅಂದೇನ ಇವ ನಿಯಮಾನಾಯತ. ನಮ್ಮ ಟ್ರೆಡಿಷನ್ಸ್ಗಳೆಲ್ಲ ಹಾಗೆ, ಎಂಥದಕ್ಕೆ ಅಂತ ಕೇಳಿಕೊಳ್ಳುವುದಿಲ್ಲ. ಒಬ್ಬ ಮಾಡಿದ್ದನ್ನು ಮಾಡಿ ಇನ್ನು ಮಾಡೋದು. ಗತಾನುಗತಿಕೋ ಲೋಕ ನಲೋಕ ಪಾರಮಾರ್ಥಿಕ. ಸಮುದ್ರ ಬದಿಗೆ ಸ್ನಾನಕ್ಕೆ ಹೋದ ಎಳ್ಳಮವಾಸಿ ದಿನ. ಒಂದು ತಾಮ್ರದ ತಂಬಿಗೆ ಇಟ್ಕೊಂಡು ಹೋಗಿದ್ದಾನೆ. ಅದು ಮತ್ತೆ ಕಳೆದು ಹೋದರೆ ಎಲ್ಲಿ ಉಂಟು ಗೊತ್ತಾಗೋದಿಲ್ಲ ಹೇಳಿ ಒಂದು ಹೊಂಡ ಮಾಡಿ ಅದರೊಳಗಿಟ್ಟ ತಾಮ್ರ ತಂಬಿಕೆಯನ್ನು, ಮಣ್ಣು ಮುಚ್ಚಿದ. ಮತ್ತು ಎಲ್ಲಿ ಉಂಟು ಹುಡುಕುವುದು ಹೇಗೆ, ಅದರ ಮೇಲೆ ಒಂದು ಮಣ್ಣಿನ ಗುಪ್ಪೆ ಮಾಡಿದ. ಮತ್ತು ಮೀಲಿಕ್ಕೆ ಹೋದ. ಮೀವಾಗ ಸಮುದ್ರದಲ್ಲಿ ಗೊತ್ತುಂಟಲ್ಲ, ಆಚೆ ಈಚೆ ನಾವು ಹೋಗ್ತೇವೆ, ಗೊತ್ತಾಗೋದಿಲ್ಲ. ಬಂದಲ್ಲಿ ನೇರ ರೇಖೆ ಎಲ್ಲ ಸಿಗುವುದಿಲ್ಲ ಸಮುದ್ರದಲ್ಲಿ. ಮೇಲೆ ಬಂದಾಗ ನೋಡ್ತಾನೆ ಸುಮಾರು ಲಿಂಗಗಳಾಗಿವೆ ಉದ್ದಕ್ಕೆ. ಇವನು ಮಾಡಿದ್ಯಾರೋ ಲಿಂಗವನ್ನು ನೋಡಿ, ಇವ ಸ್ನಾನಕ್ಕೆ ಹೋದದ್ದು ನೋಡಿ, ಮತ್ತೊಬ್ಬನು ಮಣ್ಣಿನ ಲಿಂಗ ಮಾಡಿ ಅವನು ಸ್ನಾನಕ್ಕೆ ಹೋಗಿದ್ದಾನೆ. ಅವನು ಮಾಡಿದ್ದು ನೋಡಿ ಇನ್ನೊಬ್ಬರು, ಒಂದು ಮನೆಯವರು 4 ಲಿಂಗ ಮಾಡಿ ಸ್ನಾನಕ್ಕೆ ಹೋಗಿದ್ದಾರೆ. ಹೀಗೆ ಎಲ್ಲ ದಂಡೆ ಉದ್ದಕ್ಕೆ ಲಿಂಗಗಳೇ ಉಂಟು. ಇವ ಬಂದು ಒಂದು ಲಿಂಗ ಮರಬಿದ್ದ, ಹೊಂಡ ನೋಡಿದ್ದ, ಇಲ್ಲ ಮತ್ತೊಂದು ಲಿಂಗ ಮರಬಿದ್ದ. ಅವರು ಪಕ್ಕನೆ ಬಂದು ಎಲ್ಲರೂ ಅವರು ಸಹ ಲಿಂಗ ಬೀಳಿಸ್ಲಿಕ್ಕೆ ಶುರು ಮಾಡಿ, ಒಂದು ಕಡೆ ಕಟ್ತಾನೆ ಉಂಟು, ಒಂದು ಕಡೆ ಬೀಳಿಸ್ತಾನೆ ಉಂಟು. ಇವ ಹೇಳಿದ ಇದು ಯಾವುದು ಗೊತ್ತಾಗುವುದಿಲ್ಲ, ನಲೋಕ ಪಾರಮಾರ, ಸತ್ಯ ಯಾವುದಿಲ್ಲ, ನಷ್ಟಮೇ ತಾಮ್ರವಾಚನ ಮಂದ. ನಂದು ತಾಮ್ರದ ತಂಬಿಗೆ ಹೋಯ್ತಲ್ಲ ಮಾರ್ಯಾರೆ, ಹೋಗಲಿ ಪರವಾಗಿಲ್ಲ, ಎಳ್ಳಮಾಸೆ ಒಳ್ಳೇದಾಯಿತು ಅಂತ ಮತ್ತೆ ಬಂದು. ಇದು ನಮ್ಮ ಕತೆ. ಒಬ್ಬ ಮಾಡಿದ್ದನ್ನು ನೋಡಿ ಯಾಕೆ ಮಾಡಿದ, ಏನು ಮಾಡಿದ ಅಂತ ಅದರದ್ದು ಆಳ ಅಗಲ ನೋಡಿಕೊಳ್ಳದೆ ಮೇಲಿಂದ ಮೇಲೆ ನೋಡಿಕೊಂಡು, ಆಗ ನಾನು ಹೇಳಿದ ಹಾಗೆ ಅಜ್ಜರ ಕಾರ್ಬಾರಿನಾಗೆ ನಮ್ಮದು ಕಾಲ ಮುಂದೆ ಹೋಗ್ತಾ ಇರ್ತದೆ. ಇಂಥದ್ದು ಎಷ್ಟೋ ತಿರುಚಿ ಹೋದ ನಮ್ಮ ಕಟ್ಟಳೆಗಳು ಬೇಕಾದಷ್ಟಿವೆ. ಅರ್ಥ ಆಗದೇ ಇರತಕ್ಕಂಥ ಸಂಗತಿಗಳೆಲ್ಲ ಭಾಳಷ್ಟು ಬಂದಿವೆ. ಹಾಗೆ ಇವುಗಳೆಲ್ಲ ಹಾಗೆ ಒಂದರ ಬೆನ್ನ ಹಿಂದೆ ಹೋಗುವ ಹಾಗೆ ಪ್ರಾಣ ಹೋಯಿತು ಅಂದಾಗ ಎಲ್ಲ ಇಂದ್ರಿಯಗಳು ಎದ್ದು ಕೂತ್ಕೊಳ್ಳಿಕ್ಕೆ ಆಗ್ತಾನೇ ಇಲ್ಲ. ಶಂಕುನ ಉತ್ತರಣ ವಿಮಾಂತರ ಇನ್ನೊಂದು ಕಡೆಯಲ್ಲಿ ಹೇಳುವಾಗ ಗೂಟ ಎತ್ತಿದರೆ ಎಲ್ಲ ಹೇಗೆ ಬಿದ್ದೋಗ್ತವ, ಹಾಗೆ ಇಡೀ ಪ್ರಾಣನ ನೆಲೆಯಲ್ಲಿ ಎಲ್ಲ ಇಂದ್ರಿಯಗಳು ಕೂತಿವೆ. ಆಧಾರ ಅದು ಗಟ್ಟಿ, ಹೊರಗೆ ಹಬ್ಬಿಕೊಂಡಿದೆ. ನಾವೊಂದು ಈ ಗ್ಯಾಸ್ ಬುಗ್ಗದವನ ಹತ್ತಿರದಲ್ಲಿ ಒಂದು ಕಡೆ ಕಟ್ಟಿರ್ತಾನೆ, ಬೈಂಡ್ ಮಾಡಿರ್ತಾನೆ, ಎಲ್ಲ ಒಂದೊಂದು ಕಡೆಯಲ್ಲಿ ಬುಗ್ಗ ಬೇರೆ ಬೇರೆ ಕಡೆಯಲ್ಲಿ ಕುಣಿತಿರ್ತದೆ. ಒಂದು ಉದ್ದ ಹಗ್ಗ, ಒಂದು ಗಿಡ್ಡ ಹಗ್ಗ, ಒಂದು ಕಲರ್ ಬುಗ್ಗ ಆಗಿ ಹೀಗೆಲ್ಲ. ಒಂದು ಸರ್ತಿ ಅಡಿಯನ್ನು ಕತ್ತರಿಸಿಬಿಡಿ, ಎಲ್ಲ ಛಲಬೆಲಿಯಾಗಿ ಹೋಗ್ತವೆ. ಎಲ್ಲವನ್ನು ಹಿಡಿದಿಟ್ಟದ್ದವ ಒಂದು ಬೈಂಡಲ್ಲಿ, ಆಗ ಇಡೀ ಪ್ರಾಣ ಹಿಡಿದಿಟ್ಟಿದೆ. ಒಂದು ಸರ್ತಿ ಪ್ರಾಣ ಚೇಷ್ಟೆ ನಿಲ್ಲಿಸಿತ, ಎಲ್ಲ ಹೋಯ್ತು. ಹಾಗೆ ಅದ್ಭುತವಾದ ಚರ್ಯೆಯನ್ನು ಹೇಳ್ತಾನೆ. ಹೇಗೆ ದುಂಬಿಗಳ ಕಥೆಯೋ ಜೇನುಗಳ ಕಥೆಯೋ ಹಾಗೆ ಅಂತ. ಅದು ಯಾಕೆ ಆ ದೃಷ್ಟಾಂತ ಕೊಟ್ಟರು ಅಂದರೆ ಅದೊಂದು ಅದ್ಭುತವಾದ ವಿದ್ಯೆ. ಅದರ ಬಗ್ಗೆ ಎಚ್ಚರ ಕೊಟ್ಟವರು ಬನ್ನಂಜಿಯವರು. ಇದು ಯಾಕೆ ಹೀಗಾಗ್ತದೆ ಕೇಳಿದರೆ, ಮಧುವಿದ್ಯೆ ಅಂತ ಒಂದಿದೆ, ಅದು ದೇವತೆಗಳು ಮಾತ್ರ ಉಪಾಸನೆ ಮಾಡುವಂಥದ್ದು. ಅಸೌವಾವ ದೇವ ಮಧು ಅಂತ ಶುರುವಾಗುತ್ತೆ, ಅದನ್ನೆಲ್ಲ ಬರೀಲಿಕ್ಕೆ ಹೋಗುವುದಿಲ್ಲ ಅವರು. ಭಗವಂತ ಎಷ್ಟು ಎತ್ತರದವ ಅಂತ ನೋಡುವ ಮಧುವಿದ್ಯೆ. ಅವನು ಆನಂದಪೂರ್ಣನಿದ್ದಾನೆ ಅಂತ. ತಮ್ಮ ಯಥಾ ಉಪಾಸ ತದೇ ಭವತಿ ಅಂತ ಕ್ರಮ. ದೇವರು ಆನಂದನಿದ್ದಾನೆ ಅಂದರೆ ನಮಗೆ ಆನಂದ ಆಗ್ತದೆ. ದೇವರಲ್ಲಿಯೂ ಸ್ವಲ್ಪ ಮಾರೆ ಗಲಾಟೆಲ್ಲೇ ಇರ್ತದೆ, ಅವನಿಗೂ ಶಾಪ ಎಲ್ಲ ಕೊಡ್ತಾರೆ, ಅವನು ಒದ್ದಾಡಬೇಕಾಗ್ತದೆ. ನೋಡಿ, ರಣಾಂಗಣದಲ್ಲಿ ಬಂದು ಕುದುರೆಯಲ್ಲಿ ಹಿಡ್ಕೊಂಡು ಪೆಟ್ಟೆಲ್ಲ ತಿಂದುಕೊಂಡು ಅಂತ ನಾವು ತಿಳ್ಕೊಳ್ತೇವೆ. ಹಾಗೆ ತಿಳ್ಕೊಂಡ್ರೆ ಇವನಿಗೂ ಹಾಗೆ ಆಗ್ತದೆ ಬದುಕಿನಲ್ಲಿ. ದೇವರು ನಾಟಕ ಮಾಡುವುದು, ತೋರಿಸುವುದಷ್ಟೇ. ಅವನೇನು ಹೊಟ್ಟೆ ಬಾಕನ? ಹಾಗಿದ್ರೆ ಅವನು ಬ್ರಹ್ಮಾಂಡ ತೋರಿಸ್ತಾನ ಬೆಣ್ಣೆ ತಿಂದವ ಯಶೋದೆಗೆ? ಹಾಗಾಗಿ ಭಗವಂತ ಸುಮ್ಮನೆ ಆಟ ಮಾಡ್ತಾನೆ, ನಮಗದು ಅರ್ಥ ಆಗುವುದಿಲ್ಲ, ನಾವು ಅದನ್ನು ಕಾಪಿ ಮಾಡಲಿಕ್ಕೆ ನೋಡ್ತೇವೆ. ಅದರಂತೆ ಮಧುವಿದ್ಯೆ ಭಗವಂತನ ಪೂರ್ಣವಾದ ಆನಂದವುಳ್ಳ ಅತ್ಯಂತ ಎತ್ತರದಲ್ಲಿ ನೆಲೆಗೊಂಡವನ ದೇವರ ಚಿಂತನೆಯನ್ನು ಮಾಡಲಿಕ್ಕೋಸ್ಕರ ಈ ಮಧುಕರನ ಬಗ್ಗೆ ಮಾತಾಡಿದ. ಮಧುಕರ ಅಂದರೆ ದುಂಬಿ. ದುಂಬಿಯ ಕಥೆ ಹೇಳಿದೆ ಯಾಕೆ ಅಂದರೆ, ಅತ್ಯಂತ ಎತ್ತರದ ಒಂದು ಪಾಠ ದುಂಬಿಯಲ್ಲಿದೆ. ಏನು ಮಾಡ್ತದೆ ಅದು ದುಂಬಿ ನೋಡಿ. ಈಗ ದುಂಬಿ ಆದ್ರೇನು, ಜೇನು ಆದ್ರೇನು? ಜೇನುವನ್ನು ಇಟ್ಕೊಳ್ಳಿ, ದುಂಬಿ ಬೇಡ ನಮಗೇನು. ಜೇನು ಏನು ಸಂಗ್ರಹ ಮಾಡ್ತದೆ? ಜೇನು ಒಂದು ರಸವನ್ನು ಸಂಗ್ರಹ ಮಾಡಿದೆ. ಜೇನು ಸಂಗ್ರಹ ಮಾಡು, ಜೇನು ಹುಳ. ಅದು ನೊಣ, ಒಂದು ರೀತಿಯ ನೊಣ.
ಅದು ಜೇನುವನ್ನು ಸಂಗ್ರಹ ಮಾಡ್ತದೆ. ಜೇನು ಸಂಗ್ರಹ ಮಾಡೋದಿಲ್ಲ, ಅದು ರಸವನ್ನು ಸಂಗ್ರಹ ಮಾಡ್ತದೆ. ಹೂವಿನ ರಸ ಸಂಗ್ರಹ ಮಾಡ್ತದೆ. ಹೂವಿನ ರಸವನ್ನು ಹೊತ್ತುಕೊಂಡು ಬರುವುದು ಬಾಯಲ್ಲಿ, ಮತ್ತು ಅದನ್ನು ವಾಂತಿ ಮಾಡ್ತದೆ, ಕಕ್ತದೆ. ಬಾಯಲ್ಲಿ ಇಟ್ಕೊಂಡು ಬಂದದ್ದನ್ನು ಕೆಳಗೆ ಉಗುಳುವುದು. ಹಾಗಾಗಿ ಒಂದು ಅತ್ಯಂತ ಅದ್ಭುತವಾದ ಔಷಧವಾಗ್ತದೆ ಶುದ್ಧ ಹೂವಿನ ರಸಗಳು. ಯಾವ ಹೂವಿನದ್ದು ಕೇಳಿದರೆ ಯಾವುದು ಅಂತ ಇಲ್ಲ, ಎಲ್ಲ ಹೂವಿನ ರಸ. ದೊಡ್ಡ ಹೂವನ್ನು ಹೋಗಿ ಹುಡುಕಬೇಕು, ತುಂಬ ರಸ ತರಬೇಕು, ಏನಿಲ್ಲ ಅವುಗಳಿಗೆ. ಯಾವ ಹೂವು ಆಗ್ತದೆ, ಎಷ್ಟು ಸರ್ತಿ ಹೋಗ್ತದೆ. ಯಾವ ತೋಟದಲ್ಲಿಯೂ ಇವತ್ತಿನವರೆಗೆ ಕಂಪ್ಲೇಂಟ್ ಬರಲಿಲ್ಲ. ಇಲ್ಲಿ ಜೇನು ಹುಳಗಳು ಬಂದು ನಮ್ಮನ್ನೆಲ್ಲ ಮುತ್ತಿಗೆ ಮಾಡಿ ಅತ್ಯಾಚಾರ ಆಗಿ ಹೋಗಿಸಿದ್ದೇವೆ ಇನ್ನು ಉಂಟಾ? ಇಲ್ಲ. ಅಥವಾ ಎಲ್ಲಿಯಾದರೂ ತೋಟದಲ್ಲಿ ಒಂದು ಮಾರ್ಕ್ ನೋಡಿದ್ದೇವಾ, ಕ್ಯೂ ಪ್ಲೀಸ್ ಆನ್ ದ ಬೀಸ್ ಅಂತ ಬರೆದದ್ದು? ಇಲ್ಲ. ಜೇನು ಹುಳಗಳೇ ಸಾಲಾಗಿ ಬನ್ನಿರಿ, ನಾವು ಅರಳಿದ್ದೇವೆ. ಇಲ್ಲ ಜಾತಕ ಎಲ್ಲ ಕೊಟ್ಟದ್ದುಂಟ? ಏನಿಲ್ಲ. ಕ್ರಮಬದ್ಧವಾಗಿ ಅರಸುತ್ತಾ ಎಷ್ಟೋ ಮೈಲುಗಟ್ಟಲೆಯ ಸಣ್ಣ ದೊಡ್ಡ ಹೂಗಳಿಂದ ಮತ್ತೆ ಮತ್ತೆ ಹೋಗಿ ಬಂದು ಒಂದು ಪಕಳೆ ಉದುರಿಸದೆ, ಒಂದು ಕಂಪ್ಲೇಂಟ್ ಇಲ್ಲದೆ ಶುದ್ಧವಾದ ಜೇನು ನಮಗೆ ಕೊಡ್ತಾ ಉಂಟು. ಪ್ರತಿಕ್ರಿಯೆ ಏನಿಲ್ಲ, ಪ್ರತಿಫಲ ಯಾವುದೂ ಇಲ್ಲ. ನಾವೇನಲ್ಲಿ ಕಾಣಿಕೆ ಡಬ್ಬಿ ಉಂಟಾ? ಜೇನುಗೂಡು ತೆಗೆದದ್ದಕ್ಕೆ ಹಾಕಿ ಹೋಗಿ ದುಡ್ಡು ಅಂತ ಏನಿಲ್ಲ. ಧರ್ಮಕ್ಕೆ ಅವುಗಳು ತಿನ್ನುವುದಿಲ್ಲ, ನಮಗಾಗಿ ಕೆಲಸ. ಎಷ್ಟು ನೋಡಿ, ಪರೋಪಕಾರ ವಿಷಯ, ಅತ್ಯಂತ ವಿಲಕ್ಷಣವಾದ ಡ್ಯೂಟಿ ಸೆನ್ಸ್, ತುಂಬ ಹುಡುಗಿ. ಅಣುಭ್ಯಶ್ಚ ಮಹದ್ಭ್ಯಶ್ಚ ಶಾಸ್ತ್ರೇಭ್ಯ ಕುಶಲೋ ನರಃ ಸರ್ವತಃ ಸಾರಮಾದದ್ಯಾತ್ ಪುಷ್ಪೇಭ್ಯವ ಷಡ್ಪದಃ ಅಂತ. ಸಣ್ಣದಾಗಲಿ ದೊಡ್ಡದಾಗಲಿ, ದೂರ ಆಗಲಿ ಹತ್ತಿರ ಆಗಲಿ, ಎಲ್ಲೆಂದರಲ್ಲಿ ಇರುವ ಹೂಗಳಿಂದ ರಸವನ್ನು ತಂದು ಹೀರಿ ನಮಗಾಗಿ ಸಿಹಿಯಾಗಿ ಕೊಟ್ಟು, ಅದು ಕೈಪೆರೆ ಸೇರ್ತದೆ, ಕೆಲವೊಮ್ಮೆ ಕಹಿ ಇರ್ತದೆ, ಒಗೊರಿ ಇರ್ತದೆ, ಆದರೆ ಹೂಗಳಿದ್ದ ರಸವನ್ನು ಸಿಹಿ ಮಾಡಿ ನಮಗೆ ಕೊಡ್ತದೆ. ಆದ್ದರಿಂದ ಯಾವುದೇ ಸಣ್ಣ ಪುಸ್ತಕ ಇರಲಿ, ಯಾವುದೇ ದೊಡ್ಡ ಪುಸ್ತಕ ಇರಲಿ, ಏನಿದ್ದರೂ ಅಲ್ಲಿನ ಒಳ್ಳೆಯ ವಿಷಯವನ್ನು ತಂದು ತಿಂದು ತಲೆ ಮೇಲೆ ಮಧುರವಾಗಿ ಬದುಕು ಎನ್ನುವ ಸಂದೇಶ ಕೊಡ್ತದಂಥದ್ದು. ಆದ್ದರಿಂದ ಯಥಾ ಮಧುಕರ ರಾಜ ನಮ್ಮಕ್ಷಿಕಾ, ಬಹಳ ಸುಂದರವಾಗಿ ಆ ದೃಷ್ಟಾಂತ ಕೊಟ್ಟಿದ್ದಾರೆ. ದೃಷ್ಟಾಂತದಿಂದ ನಾವು ಕಲಿಬೇಕಾದ ಸಂಗತಿಯನ್ನು ಕೊಟ್ಟಿದ್ದಾರೆ. ಹೀಗೆ ಆ ಪ್ರಾಣ ದೃಷ್ಟಾಂತದ ಮೂಲಕ ಅವರಿಗೆಲ್ಲ ಮನವರಿಕೆ ಮಾಡಿದ. ಅವರೆಲ್ಲ ಒಪ್ಪಿಕೊಂಡ್ರು, ಇಷ್ಟ ಆದರು, ಗೊತ್ತಾಯ್ತು. ಅವರು ಎದ್ದು ನಿಂತರು. ಎಲ್ಲವೂ ಏವಂ ಮಾಮನ ಪಶ್ಚಶ್ರೋತ್ರಂಚ ಅಂತ, ಎಲ್ಲವೂ ಸಹ ಮೇಲೆ ಎದ್ದದ್ದೌದು, ಪ್ರಾಣ ಕೂತಾಗ ಗಟ್ಟಿಯಾಗಿ ಕೂತದ್ದೌದು. ಇರಲಿಕ್ಕೂ ಪ್ರಾಣ ಬೇಕು, ಹೋಗಲಿಕ್ಕೂ ಪ್ರಾಣ ಆಗ್ತಾನೆ ಅನ್ನುವ ನೆಲೆಯಲ್ಲಿ ಎರಡಕ್ಕೂ ಇರಲಿಕ್ಕೂ ಬಿಡಲಿಕ್ಕೂ ಅನ್ವಯ ವ್ಯತಿರೇಕದಲ್ಲಿ ಕಂಡುಕೊಂಡವರು ತೇ ಪ್ರೀತಾ ಪ್ರಾಣಂ ಸ್ತುವಂತಿ, ಖುಷಿಯಾಗಿ ಪ್ರಾಣನನ್ನು ಮೆಚ್ಚುಗೆಗಾಗಿ ಮಾತಾಡಿಸಿದ್ದಾರೆ, ಸ್ತುತಿಸಿದ್ದಾರೆ, ಕೊಂಡಾಡಿದ್ದಾರೆ. 9 ಮಾತುಗಳಿಂದ ಪ್ರಾಣನ ಹಿರಿಮೆಯನ್ನು ಹೇಳಿದ್ದಾರೆ. ಅದನ್ನು ಮತ್ತೆ ನಾಳೆಯಿಂದ ಸೇರಿದಾಗ ದೇವತೆಗಳೆಲ್ಲರೂ ಸೇರಿ, ಇವನ್ ಶಿವನು, ಪಾರ್ವತಿಯು, ಗಣಪತಿಯು, ಸ್ಕಂದನು, ಇಂದ್ರನು, ಸೂರ್ಯನು, ಚಂದ್ರನು ಇವರೆಲ್ಲ ಇದ್ದುಕೊಂಡು ಮಾತಿನವ, ಕಣ್ಣಿನವ, ಕಿವಿಯವ, ಕೈಕಾಲಿನವ ಎಲ್ಲರೂ ಸೇರಿಕೊಂಡು ಪ್ರಾಣನ ಎತ್ತರವನ್ನು ಬಿತ್ತರಿಸಿದ ಚಿಂತನೆಯನ್ನು ಮತ್ತೆ ನಾಳೆಯಿಂದ 9 ಮಂತ್ರಗಳಲ್ಲಿ ಬಂದ ಚಿಂತನೆಯನ್ನು ಕೇಳುವ. ವಂದನೆಗಳು. ಶ್ರೀಕೃಷ್ಣಾರ್ಪಣಮಸ್ತು. ನಾರಾಯಣ ನಾರಾಯಣ ನಾರಾಯಣ.